ಆವತ್ತು ಕಾಂಪಿಟೇಷನ್ ಅಲ್ಲಿ 1 ಅವರಲ್ಲಿ 26 ರೆಸಿಪಿ ಮಾಡಿದ್ದೆ ನಾನು. ಮತ್ತೆ ಅವಾಗ ಏನ್ ತಗೋನಕ್ಕಾಗಿಲ್ವೋ ಇವಾಗ ಯೂಟ್ಯೂಬ್ ಇಂದ ಸಂಪಾದನೆ ಮಾಡ್ತಾ ಇದ್ದೀನಿ, ತಗೊಬೋದು. ಅವಾಗ ಏನು ಆಗ್ಬೇಕು ಅನ್ಕೊಂಡಿದ್ನೋ ಅದು ಇವಾಗೆಲ್ಲ ಆಗ್ತಾ ಇದೆ ನನಗೆ. ಯೂಟ್ಯೂಬ್ ಇಂದ ಲೈಫ್ ಚೇಂಜ್ ಆಗಿದೆ ಖಂಡಿತ. ಎಷ್ಟೊಂದ್ ಜನ ಯೂಟ್ಯೂಬ್ ಏನಕ್ಕೆ ಮಾಡ್ತಾ ಇದ್ದೆ, ಸುಮ್ನೆ ವೇಸ್ಟ್ ದುಡ್ಡು ಖರ್ಚು ಮಾಡ್ತಾ ಇದೀಯಾ, ಅದರಿಂದ ಏನ್ ಬರುತ್ತೆ ಅವ್ರಿಗೆ ಗೊತ್ತಿಲ್ಲ ಇದರಿಂದ ಏನಾಗುತ್ತೆ ಅಂತ. ಇವಾಗೆಲ್ಲ ನೀನು ಕಷ್ಟ ಬಿದ್ದಿದ್ದಕ್ಕೆ ಒಳ್ಳೆ ಚೆನ್ನಾಗಿ ದೇವ್ರು ಇಟ್ಟಿದ್ದಾನೆ, ಹಿಂಗೆ ಬೆಳೆ ಅಂತ ತುಂಬಾ ಜನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸರ್. ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಒಬ್ಬ ಅತಿಥಿನ ನನಗೆ ವೆಲ್ಕಮ್ ಮಾಡ್ಕೊಳ್ಳೋಕೆ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದ್ರೆ ಒಂದು ಹೆಣ್ಣು ಮಗಳಾಗಿ ಕುಟುಂಬದಲ್ಲಿ ಆಕೆನೇ ಆಧಾರ ಸ್ತಂಭ ಆಗಿ ಕುಟುಂಬದವನ್ನೆಲ್ಲರನ್ನೂ ಕೂಡ ಸಂಭಾಳಿಸ್ಕೊಂಡು ಕಷ್ಟ ಅನುಮಾನ ಎಲ್ಲವನ್ನೂ ಕೂಡ ಮೆಟ್ಟಿ ನಿಂತು ಒಂದು ಛಲವನ್ನ ಇಟ್ಕೊಂಡು ಏನಾದ್ರೂ ಸಾಧನೆ ಮಾಡಬೇಕು, ಒಳ್ಳೆ ಬದುಕನ್ನ ಬದುಕಬೇಕು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಒಳ್ಳೆ ಫ್ಯೂಚರ್ನ ಕೊಡಬೇಕು ಅಂತ ಛಲವನ್ನ ತೊಟ್ಟು ಒಂದು ಸಾಧನೆ ಮಾಡಿದ್ದಾರೆ. ಅದು ಕೂಡ ಎಲ್ಲರೂ ಮೆಚ್ಚುವಂತ ಸಾಧನೆ. ಹಾಗೆ ಅವರ ಜೊತೆಗೆ ಉಳಿದವರು ಕೂಡ ಅವರ ಒಂದು ಸಾಧನೆಯಿಂದ ಒಂದಿಷ್ಟು ಹೆಲ್ಪ್ ಕೂಡ ಆಗತ್ತೆ. ಯಾರಪ್ಪ ಅಂತಂದ್ರೆ ರೇಖಾ ಅಡುಗೆ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರತ್ತೆ, ರೇಖಾ ಅನ್ನುವಂತಹ ಒಬ್ಬ ಮಹಿಳೆ ತಮ್ಮ ಅಡುಗೆ ಮೂಲಕವಾಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತಿಸ್ಕೊಂಡಿದ್ದಾರೆ. ಸೊ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಅವರ ಜೀವನ ಇಲ್ಲಿವರೆಗೂ ಬರುವಂತಹ ಒಂದಿಷ್ಟು ಛಲಗಳನ್ನ ಇಟ್ಕೊಂಡಿದ್ರಲ್ಲ, ಅದೆಲ್ಲ ಹೇಗೆ ಅವ್ರಿಗೆ ಸಕ್ಸಸ್ ಆಯ್ತು ಆ ಛಲಗಳು, ಹಾಗೆ ಏನೆಲ್ಲ ಕಷ್ಟಗಳನ್ನ ಪಡ್ಬೇಕಾಯ್ತು ಈ ಒಂದು ಸಾಧನೆಯನ್ನ ಮಾಡೋದಕ್ಕೆ, ಪ್ರತಿಯೊಂದರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರೇಖಾ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಎಲ್ರಿಗೂ ನಮಸ್ಕಾರ. ರೇಖಾ ಅಡುಗೆಯಿಂದ ನೀವು ಫೇಮಸ್ ಆಗಿರೋದು. ಸೊ ತುಂಬಾ ಕಡಿಮೆ ನಿಮ್ಮ ಫೇಸ್ ಅನ್ನ ನೋಡಿದ್ರು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಫೇಸ್ ನ ನೋಡ್ತಿದೀವಿ. ಬಟ್ ನಿಮ್ಮ ವಾಯ್ಸ್ ಮತ್ತೆ ನಿಮ್ಮ ಅಡುಗೆ ತುಂಬಾ ಫೇಮಸ್ ಆಗಿದೆ ಕರ್ನಾಟಕದಲ್ಲಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಕರ್ನಾಟಕ ಜನ ಅಲ್ಲ, ಹೊರಗಿನ ದೇಶದಿಂದ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನನಗೆ ಗೊತ್ತಿಲ್ದಿರೋಂಥ ಅಡುಗೆಗಳು ಎಷ್ಟೋ ನಾನೇ ಟ್ರೈ ಮಾಡಿ ತುಂಬಾ ಜನ ನನ್ನ ಅಡುಗೆ ನೋಡಿ ಅವ್ರು ಕಲ್ತ್ಕೊಂತ ಇದಾರಲ್ಲ, ಅದೇ ಒಂದು ಖುಷಿ. ಸೊ ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗ್ತಾ ಇದೆಯಲ್ಲ, ಅದರಲ್ಲಿ ಖುಷಿ ಇದೆ ನನಗೆ. ಸೋಷಿಯಲ್ ಮೀಡಿಯಾ ಜಮಾನ ಅಂತಾನೆ ಹೇಳ್ಬೋದು. ಇವಾಗ ನಾವು ಏನಾದ್ರೂ ಕೂಡ ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗಿದ್ದಾರೆ. ನೀವು ಕೂಡ ಇವಾಗ ಡಿಜಿಟಲಿ ಬಂದು ಇಲ್ಲಿ ಯೂಟ್ಯೂಬ್ ಅಲ್ಲಿ ನಿಮ್ಮ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀರಾ, ಅಡುಗೆ ಮಾಡ್ತೀರಾ, ಸಕ್ಸಸ್ ಆಗ್ತೀರಾ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗತ್ತೆ, ಹಂಗೆ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗತ್ತೆ. ಸೊ ಅಡುಗೆನ ಯಾಕೆ ನೀವು ಆಯ್ಕೆ ಮಾಡ್ಕೋಬೇಕಾಯ್ತು, ಏನಂತ ಹಿಂದಿನ ಸ್ಟೋರಿ ಏನಾದ್ರು ಇದೆಯಾ ಅದಕ್ಕೆ ಅಂತ? ಇದೆ ಮೇಡಮ್. ಅಂದ್ರೆ ನನಗೆ ಮುಂಚೆ ಎಲ್ಲ ಅಡುಗೆ ಅಷ್ಟು ಗೊತ್ತಿರ್ಲಿಲ್ಲ. ಅಜ್ಜಿ ಮಾಡ್ತಾ ಇದ್ದಿದ್ದು, ಮತ್ತೆ ಅತ್ತೆದಿರು, ಮತ್ತೆ ಎಲ್ಲಾದ್ರು ರಿಲೇಷನ್ ಮನೆಗೆ ಹೋದಾಗ ಮಾಡ್ತಾ ಇದ್ದಿದ್ದು ನೋಡ್ಕೊಂತ ಇದ್ದೆ. ನಾನ್ ಜಾಸ್ತಿ ಕಣ್ಣಲ್ಲಿ ನೋಡೋದು, ಕೈಯಲ್ಲಿ ಮಾಡೋದು ಅಂತ ಆತರ ನಂದು. ಏನೇ ಆಗ್ಲಿ ಅಡ್ಗೆ ಒಂದೇ ಅಲ್ಲ. ಸೊ ಒಂದು ಕಸದಿಂದ ರಸ ಅಂತಾರಲ್ಲ, ಆ ತರ ಒಂದು ವೇಸ್ಟ್ ಥಿಂಗ್ಸ್ ಇಟ್ಕೊಂಡು ಬೇರೆ ತರ ಕ್ರಿಯೇಟ್ ಮಾಡ್ತೀನಿ. ಅದೇ ತರ ಅಡ್ಗೆನೂ ಅಷ್ಟೇ, ಬೇರೆಯವ್ರದ್ದು ನೋಡಿ ನಾನು ಕೂಡ ಕಲ್ತ್ಕೊಂಡು ಮಾಡಿರೋದೆ. ಸೊ ಈ ಅಡ್ಗೆ ಬಂದ್ಬಿಟ್ಟು ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡುವಾಗ ಅಲ್ಲಿ ನನಗೆ ಇದು ಫೆಸ್ಟಿವಲ್ ಟೈಮ್ಗೆ ಒಂದು ಟಾಸ್ಕ್ ತರ ಕೊಡ್ತಾ ಇದ್ರು, ಕಾಂಪಿಟೇಷನ್ ಗಳು ಕೊಡ್ತಾ ಇದ್ರು. ಅದ್ರಿಂದ ನನಗೆ ಇಂಟ್ರೆಸ್ಟ್ ಬಂತು. ಸೊ ಇವಾಗ ಏನಾದ್ರು ಕಾಂಪಿಟೇಷನ್ ಅಲ್ಲಿ ವಿತೌಟ್ ಫೈರ್ ಕುಕಿಂಗ್ ಅಂತ ಹೇಳಿರ್ತಾರಲ್ವಾ, ಸೊ ಅವಾಗ ನಾನು ನನ್ನ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂತೀನಿ, ಏನು ಬೆಂಕಿ ಇಲ್ದಿರೆ ಯಾವ ತರ ಅಡ್ಗೆ ಮಾಡೋದು. ಆವಾಗ ತುಂಬಾ ಜನ ಈ ತರ ಕೋಸಂಬರಿಗಳು ಮಾಡು, ಈ ತರ ಸಲಾಡ್ ಮಾಡು, ಈ ತರ ಜ್ಯೂಸ್ ಮಾಡಂತ ತುಂಬಾ ಜನ ಅಕ್ಕಪಕ್ಕ ಫ್ರೆಂಡ್ಸ್ಗಳೇ ಸಪೋರ್ಟ್ ಮಾಡಿ ನನಗೆ ವರ್ಷನೂ ನಾನು ಎಲ್ಲದರಲ್ಲೂ ವಿನ್ ಆಗ್ತಾ ಇದ್ದೆ. ಸೊ ವಿತೌಟ್ ಫೈರ್ ಕುಕಿಂಗ್ ಅಲ್ಲ, ಅದ್ರ ಜೊತೆಗೆ ಮೆಹಂದಿ ಮತ್ತೆ ಸಣ್ಣ ಪುಟ್ಟ ಕ್ರಿಯೇಟಿವಿಟಿ ಗೇಮ್ಗಳು, ಆಕ್ಟಿವಿಟಿ ಗೇಮ್ಗಳು, ಹೂವು ಕಟ್ಟೋದಾಗಿರ್ಲಿ, ಮತ್ತೆ ಹೇರ್ ಸ್ಟೈಲ್ ಮಾಡೋದಾಗಿರ್ಲಿ, ಸಿಂಪಲ್ ಆಗಿ ಟ್ರೆಡಿಷನಲ್ ಮೇಕಪ್ ಮಾಡೋದಾಗಿರ್ಲಿ, ಅದೆಲ್ಲದ್ರಲ್ಲೂ ವಿನ್ ಆಗ್ತಾ ಇದ್ದೆ. ನಾನು ಅಡಿಗೆದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇದ್ದೆ. ಮತ್ತೆ ಯೂಟ್ಯೂಬ್ ಅನ್ನೋದು ಐಡಿಯಾ ಬಂದು ನನಗಿರ್ಲಿಲ್ಲ. ನಾನು ಏನ್ ಕೆಲ್ಸಕ್ಕೆ ಹೋಗೋದು ಬರೋದು, ಮನೇಲಿ ಮಾಡಿರೋದು ತಿನ್ನೋದು, ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಸಾಯಂಕಾಲ ಅಷ್ಟರಲ್ಲಿ ನಮ್ಮ ಅಮ್ಮ ಮಾಡಿರೋರು ಅಡಿಗೆ. ಆವಾಗ ಆತರ ಇದ್ದಿದ್ದು. ಆಮೇಲೆ ಯೂಟ್ಯೂಬ್ ಬಂದ್ಬಿಟ್ಟು ನಮ್ಮ ತಮ್ಮದ್ ಪ್ಲಾನಿಂಗ್ ಇದ್ದಿದ್ದು. ಅವ್ನ್ ಕಾಲೇಜಿಗೆ ಹೋಗೋವಾಗ ಯೂಟ್ಯೂಬ್ ಮಾಡ್ಬೇಕು, ಟೆಕ್ ಚಾನಲ್ ತರ ಕ್ರಿಯೇಟ್ ಮಾಡ್ಬೇಕಂತ ಅವನಿಗಿತ್ತು ಐಡಿಯಾ. ಆವಾಗ ನಾನು ಹಿಂಗೆ ಗಾರ್ಮೆಂಟ್ಸ್ ಅಲ್ಲಿ ಸುಮಾರು ಒಂದು 5 ವರ್ಷದಿಂದ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿ ಬರ್ತಾ ಇದ್ದೆ. ಆವಾಗ ಒಂದ್ ವರ್ಷ, ಆ ವರ್ಷನೇ ನಾನು ಚೇಂಜ್ ಮಾಡಿದ್ದು ಅನ್ಕೊಂತೀನಿ. ಆವತ್ತು ಕಾಂಪಿಟೇಷನ್ ಅಲ್ಲಿ 1 ಅವರಲ್ಲಿ 26 ರೆಸಿಪಿ ಮಾಡಿದ್ದೆ ನಾನು. ಏನಂದ್ರೆ ಮನೆಯಿಂದ ಏನು ಪ್ರಿಪೇರ್ ಮಾಡಂಗಿಲ್ಲ, ಅಲ್ಲೇ ಹೋಗಿ ಕಟ್ ಮಾಡ್ಕೊಂಡು ಅಲ್ಲೇ. ಅದು ಕಾಂಪಿಟೇಷನ್ ಅಂದ್ರೆ ಸರ್ವಿಂಗು ಕರೆಕ್ಟ್ ಆಗಿರ್ಬೇಕು, ಮತ್ತೆ ಅದು ನೋಡೋದಕ್ಕೆ ಚೆನ್ನಾಗಿರ್ಬೇಕು, ಮತ್ತೆ ಊಟನು ಅಡಿಗೆನು ಚೆನ್ನಾಗಿರ್ಬೇಕು, ಟೇಸ್ಟ್ ಉಪ್ಪು ಖಾರ ಅದೆಲ್ಲ ಕಾಂಪಿಟೇಷನ್ ಅಲ್ಲಿ ಕೌಂಟ್ ತಗೊಂತಾರೆ, ಲೆಕ್ಕಕ್ಕೆ ತಗೊಂಡೆ ವಿನ್ ಮಾಡೋದು. ಸೊ ಆ ತರದ್ರಲ್ಲಿ ನಾನು ಒಂದು ಯೂನಿಕ್ ಆಗಿ ಡಿಸೈನ್ ಅಲ್ಲಿ ಒಂದೇ ತರ ಪ್ಲೇಟ್ ಅಲ್ಲಿ ಡಿಫ್ರೆಂಟ್ ಆಗಿ
26 ರೆಸಿಪಿ ಮಾಡಿದ್ದೆ. ಅದ್ ಮಾಡಿ ಮನೆಗೆ ಬಂದಾಗ ಈ ತರ ಮನೇಲಿ ಇರೋರ್ಗೆ ಹೇಳ್ಕೊಂಡೆ, ನಮ್ ತಮ್ಮಗೆ ನಮ್ಮ ಅಮ್ಮಗೆಲ್ಲ. ಅವಾಗ ಸರಿ ಈ ತರ ಯೂಟ್ಯೂಬ್ ಚಾನಲ್ ಇದೆ ಮಾಡೋಣ, ಫೇಮಸ್ ಆಗ್ತೀಯ ಅಂದ. ನನಗೆ ಫೇಮಸ್ ಆಗೋದಂದ್ರೆ ಆಸೆ, ಎಲ್ಲ ಜನ ನೋಡಿ ಗುರ್ತಿಸ್ಬೇಕಂತ. ಆ ತರ ಗಾರ್ಮೆಂಟ್ಸ್ ಅಲ್ಲೇ ನಾನು ಫೇಮಸ್ ಆಗ್ಬಿಟ್ಟೆ. ಅಂದ್ರೆ ಅಡ್ಗೆ ಜೊತೆಗಲ್ಲ, ಒಂದೇ ಒಂದು ಇದು ಮಹಿಷಿ ಪಾತ್ರ ಹಾಕ್ಬೇಕಂತ ತುಂಬಾ ಆಸೆ ಇತ್ತು ನನ್ಗೆ. ಅದೇ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಅದ್ರಲ್ಲಿ ಮಹಿಷಿ ಡ್ರೆಸ್ ಹಾಕಿ ಎಲ್ಲಾ ಫುಲ್ ಗಾರ್ಮೆಂಟ್ಸ್ ಎಲ್ಲ ರೌಂಡ್ ಹಾಕಿದ್ದೆ ನಾನು. ಆವಾಗ ಫುಲ್ ಫೇಮಸ್ ಆಗೋದೆ ನಾನು. ರೇಖಾ ಅಂದ್ರೆ ಅವಾಗ ಇವಾಗೂ ಅಷ್ಟೇ ಕಂಪ್ನಿಯಲ್ಲಿ ನಾನಂದ್ರೆ ಎಲ್ಲ ಈಸಿಯಾಗಿ ಕಂಡುಹಿಡಿತಾರೆ. ಸೊ ಒಂದಕ್ಕೆ ಸ್ಟಿಕ್ ಆಗ್ಬೇಕು ಅಂತಂದಿರ್ಲಿಲ್ಲ ನಿಮ್ಗೆ? ಅಡ್ಗೆ ಮಾಡ್ತಾ ಇದ್ರಿ, ಆಮೇಲೆ ಫ್ಯಾನ್ಸಿ ಡ್ರೆಸ್, ಅದಾದ್ಮೇಲೆ ಕರಿಕ್ಯುಲಮ್ ಬೇರೆ ಆಕ್ಟಿವಿಟೀಸ್. ಸೊ 7 ವರ್ಷದ ಹಿಂದೆ ನೀವು ಏನು ಚಾನೆಲ್ ನ ಸ್ಟಾರ್ಟ್ ಮಾಡ್ತೀರಾ, ಅದಾದ್ಮೇಲೆ ಇವ್ರು 7 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು, ಇವಾಗ 2 ಲಕ್ಷದ ಸಮಥಿಂಗ್ ಏನೋ ಸಬ್ಸ್ಕ್ರೈಬರ್ಸ್ ಇದಾರೆ. ಸಾರಿ, 2 ಮಿಲಿಯನ್ ಸಮಥಿಂಗ್ ಇವ್ರಿಗೆ ಸಬ್ಸ್ಕ್ರೈಬರ್ಸ್ ಇರೋದು. ಸೊ 27 ಲಕ್ಷ 3 ದಿವಸ ಆಗಿದೆ ಆಲ್ರೆಡಿ. 27 ದಾಟ್ಬಿಟ್ಟಿದ್ದೀನಿ ನಾನು. ಓಕೆ, ನೋಡೋಣ, ನಿಮ್ಮಿಂದ ಇನ್ನೂ ಜನ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಲಿ, ಬೇಗನೆ 3 ಮಿಲಿಯನ್ ಆಗ್ಲಿ ಅಂತ ನನಗೂ ಆಸೆ. ನೋಡೋರು ಸಪೋರ್ಟ್ ಮಾಡ್ಲಿ ಅಂತ ಕೇಳ್ಕೊಂಡು. ಸೊ 3 ಮಿಲಿಯನ್ ಆದ ತಕ್ಷಣ ನಮಗೆ ಒಂದು ಟ್ರೀಟ್ ಕೊಡಿಸ್ಬೇಕು. ಆಯ್ತು, ಖಂಡಿತ. ಓಕೆ, ಸೊ ಈ ಜರ್ನಿ ಅಷ್ಟು ಈಸಿ ಇರೋದಿಲ್ಲ. ನಿಮ್ಗೆ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ. ನೀವು ಕಂಟೆಂಟ್ ಹಾಕ್ಬೇಕು, ಅದು ಜನಗಳಿಗೆ ಇಷ್ಟ ಆಗ್ಬೇಕು. ಅದ್ರ ಮೇಲೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ವರ್ಕ್ ಮಾಡ್ಬೇಕಾಗತ್ತೆ, ಒಂದಿಷ್ಟು ಸ್ಟ್ರಗಲ್ ಮಾಡ್ಬೇಕಾಗಿರುತ್ತೆ. ಸೊ ಈ ಜರ್ನಿ ಯಾವ ತರ ನಿಮ್ಮನ್ನ ತಗೊಂಡ್ ಬಂತು ಇಲ್ಲಿವರೆಗೂ ಅಂತ? ಅಂದ್ರೆ ಇವಾಗ ನಾನು ಫಸ್ಟ್ ಎಲ್ಲ ಅಡ್ಗೆ ಮಾಡುವಾಗ ನನ್ಗೆ ಈ ರಿಂಗ್ ಲೈಟ್ಗಳು, ಸ್ಟ್ಯಾಂಡ್ಗಳು, ಟ್ರೈಪಾಡ್ಗಳು ಅವೇನು ಗೊತ್ತಿರ್ಲಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಮೊಬೈಲಲ್ಲಿ ವಿಡಿಯೋ ಮಾಡಿದ್ರಿ ಫಸ್ಟ್ ಟೈಮ್. ಆವಾಗ ನಮ್ ತಮ್ಮ ಹತ್ರ ಒಬ್ಬನ ಹತ್ರನೇ ಫೋನ್ ಇದ್ದಿದ್ದು, ನನ್ನ ಹತ್ರ ಎಲ್ಲ ಫೋನೇ ಇರ್ಲಿಲ್ಲ. ಅವಾಗ ಫೋನ್ ಅಂದ್ರೆ ಒಂದು ದೊಡ್ಡ ಯಾರೋ ರಿಚ್ ಫ್ಯಾಮಿಲಿ ಹತ್ರ ಇರೋ ತರ ಫೀಲ್ ಇದ್ದಿದ್ದು. ನಮ್ ತಮ್ಮ ಕೆಲ್ಸಕ್ಕೆ ಸೇರಿದ್ದ ಅನ್ಬಿಟ್ಟು ಅವನಿಗೆ ಒಂದು ಫೋನ್ ಕೊಟ್ಟಿದ್ದೆ. ಆವಾಗ ಅವ್ನಿಗೆ ಗೊತ್ತಾಗಿದ್ದು ಯೂಟ್ಯೂಬ್ ಅಂತ. ಸರಿ, ಫೋನಲ್ಲಿ ಒಂದು ವಿಡಿಯೋ ಮಾಡಿದೆ. ಅದೇ ಐಟಮ್ ಎಲ್ಲ ನಾನು ಕಾಂಪಿಟೇಷನ್ ಅಲ್ಲಿ ಉಳಿಸಿ ಎತ್ಕೊಂಡ್ಬಂದಿದ್ನಲ್ಲ, ಅದ್ ತಗೊಬಂದು ಹಂಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ದ. ಮತ್ತೆ ಚಾನಲ್ ಹೆಸರುಗಳು ಎಷ್ಟೆಷ್ಟು ಡಿಫ್ರೆಂಟ್ ಆಗೆಲ್ಲ ಟ್ರೈ ಮಾಡಿದ್ರಿ. ನನ್ಗೆ ಹಂಗಲ್ಲ ಪಟ್ಟಂತ ನಮ್ ಚಾನಲ್ ಹೆಸರು ಜನಕ್ಕೆ ಬೇಗನೆ ತಲೆ ಕುತ್ಕೋಬೇಕು. ಏನೇ ಆದ್ರೂ ರೇಖಾ ಅನ್ನೋ ಇದು ಬರ್ಬೇಕಂತ. ಅವಾಗ ಅವನು ರೇಖಾ ಅಡುಗೆ ಅಂತ ನಮ್ ತಮ್ಮನೇ ಇಟ್ಟಿದ್ದು ಚಾನಲ್. ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ರೇಖಾ ಕಿಚನ್ ಅಂತ ಹೇಳ್ತಾ ಇದ್ದೆ ನಾನು, ಇಲ್ಲ ಕನ್ನಡದಲ್ಲಿ ಇಡ್ಬೇಕಂತ ಅವನು ರೇಖಾ ಅಡುಗೆ ಅಂತ ಇಟ್ಟ. ಆಮೇಲೆ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಬಿಟ್ರಿ. ಆವಾಗ ಮೊಬೈಲ್ ಅಲ್ಲಿ ಕಮೆಂಟ್ಗಳು ಬಂತು ನನಗೆ, ಈ ತರ ಸೌಂಡ್ ಬರಬಾರ್ದು, ಈ ತರ ಪಾತ್ರೆ ಯೂಸ್ ಮಾಡಿ, ಈ ತರ ಜಾಗದಲ್ಲಿ ಮಾಡಿ, ಎಲ್ಲ ಜನನೇ ನನ್ಗೆ ಕಮೆಂಟ್ ಮೂಲಕ ಸಜೆಷನ್ ಮಾಡಿ ಚೇಂಜ್ ಆಗಿದ್ದು. ಆವಾಗ ಸರಿ, ಫಸ್ಟ್ ಟೈಮ್ ಮೊಬೈಲ್ ಅಲ್ಲಿ ಬಿಟ್ಟಿದ್ನೆಲ್ಲ ವಿಡಿಯೋ ಡಿಲೀಟ್ ಮಾಡಿದೆ. ಆಮೇಲೆ ನನ್ನ ಫ್ರೆಂಡ್ ಅವ್ರ ಕಡೆಯಿಂದ, ಗೊತ್ತಿರೋರ್ ಕಡೆಯಿಂದ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅವ್ರದ್ದು ಕ್ರೆಡಿಟ್ ಕಾರ್ಡ್ ಇತ್ತು. ಅವರು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಹತ್ರ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಕ್ಯಾಮ್ರಾ ತಗೊಂಡ್ರಿ. ಕಡಿಮೆ ರೇಟ್ ಇದೆ ತಗೊಂಡು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಆದ್ರೆ ವಿಡಿಯೋ ಮಾಡುವಾಗ ನಮ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಲ್ವಾ, ಸಿಗೋದೇ ನನಗೆ ಒಂದ್ ದಿವಸ ಭಾನುವಾರ. ನಮ್ ತಮ್ಮ ಬಂದ್ಬಿಟ್ಟು ಕಂಪ್ನಿಗೆ ಹೋಗ್ತಾ ಇದ್ದ, ಅವ್ನಿಗೆ ಶನಿವಾರ ಭಾನುವಾರ ರಜಾ ಸಿಗ್ತಾ ಇತ್ತು. ಭಾನುವಾರ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ನಂದ್ರೆ ಅಡ್ಗೆ ಮಾಡಕ್ಕೆ, ಸಾಯಂಕಾಲ ಗಂಟ ಒಂದು ವಾರಕ್ಕಾಗೋಷ್ಟು 6 ಅಡ್ಗೆ ಮಾಡ್ತಾ ಇದ್ದೆ. ಅಂದ್ರೆ ಫಸ್ಟ್ 2 ಮಾಡ್ತಾ ಇದ್ರಿ, ಆಮೇಲೆ 3 ಮಾಡ್ತಾ ಇದ್ರಿ, 5 ಅಡ್ಗೆ ಮಾಡ್ತಾ ಇದ್ದೆ. ಜನ ಜಾಸ್ತಿ ಸಪೋರ್ಟ್ ಮಾಡಿದ್ರು, ಸಬ್ಸ್ಕ್ರೈಬರ್ ಆದ್ರು, ಮತ್ತೆ ಜಾಸ್ತಿ ರೆಸಿಪಿಗಳನ್ನ ಕೇಳಿದ್ರು. ಆವಾಗ ಜಾಸ್ತಿ ಮಾಡ್ತಾ ಹಂಗೆ ಬಂದ್ರಿ ನಾವು. ಸೊ ಒಂದ್ ದಿನಕ್ಕೆ ನೀವು ಎಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ನಿಮ್ಗೆ? ಅಂದ್ರೆ ನೀವ್ ಇಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿರೋದ್ರಿಂದ ನಿಮಗೆ ಒಂದ್ ಲೆಕ್ಕ ಇರತ್ತೆ, ಇಷ್ಟು ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು, ಈ ಟೈಮಿಗೆ ಅಪ್ಲೋಡ್ ಮಾಡ್ಬೇಕು ಅಂತ. ಅದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಿ ನೀವು ಅಂತ? ಅಂದ್ರೆ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಫಸ್ಟ್ ಎಲ್ಲ ಡೈಲಿ ಒಂದೊಂದು ರೆಸಿಪಿ ಆಗ್ತಾ ಇದ್ದೆ. ಇವಾಗ ಸ್ವಲ್ಪ ಜಾಸ್ತಿ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು. ಮತ್ತೆ ನನಗೂ ಅವಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಮನೆಯಲ್ಲಿ ಇವಾಗ ಮಾಡಿದ್ನೇ ಮಾಡಕ್ಕೂ ಆಗಲ್ಲ, ಏನಾದ್ರೂ ಚೇಂಜಸ್ ಮಾಡ್ಬೇಕು ಅಡ್ಗೆನಲ್ಲಿ. ಒಂದೇ ತರ ಮಾಡಿದ್ರೂ ಯಾರು ಇಷ್ಟ ಪಡೋದಿಲ್ಲ. ಯಾಕಂದ್ರೆ ನಾನು ಒಂದೇ ರೆಸಿಪಿನ 4-5 ವೆರೈಟಿ ಮಾಡಿದ್ದೀನಿ. ಒಂದು ನಾನ್ ವೆಜ್ ಆಗಿರ್ಲಿ, ವೆಜ್ ಆಗಿರ್ಲಿ, ಒಂದೇ ರೆಸಿಪಿನ ಇಟ್ಕೊಂಡು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡ್ತಾ ಇರ್ತೀನಿ. ಸೊ ಆತರ ನಾನ್ ಬಂದ್ಬಿಟ್ಟು ನನ್ನ ಮೈಂಡ್ ಅಲ್ಲಿ ವಾರದಲ್ಲಿ 3 ಅಥವಾ 4 ಅಡಿಗೆ ಬಿಡ್ಬೇಕಂತ, ನಮ್ ತಮ್ಮನ್ಗೆ ಡೈಲಿ ಬಿಡ್ಬೇಕಂತ ಆಸೆ. ನೋಡೋಣ ಮುಂದಕ್ಕೆ ಯಾವ ತರ ಆಗುತ್ತೋ. ಯಾಕಂದ್ರೆ ಮನೇಲೂ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ತುಂಬಾ ಕಷ್ಟ ಆಗುತ್ತೆ. ಕೆಲವರು ಕೆಲಸ ಅಂದ್ರೆ ಕೆಲ್ಸದಲ್ಲೇ ಇರ್ಬೇಕಂತ ಇರ್ತಾರೆ. ನಾವ್ ಹಂಗಲ್ಲ, ಮನೇದು ನೋಡ್ಕೊಂಡು ಹೊರಗಡೆ ಏನಾದ್ರು ಫಂಕ್ಷನ್, ಫ್ಯಾಮಿಲಿ ಫಂಕ್ಷನ್ಗೆ ಅಥವಾ ಹೊರಗಡೆ ಎಲ್ಲಾದ್ರೂ ಹೋಗೋದಿರುತ್ತೆ, ಒಂದ್ ದಿವಸ ಮಾಡಕ್ ಆಗೋದಿಲ್ಲ, ಆ ತರ ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು
ವಿಡಿಯೋ ಒಂದೋ ಎರಡು ಪೆಂಡಿಂಗ್ ಇಟ್ಕೊಂತೀವಿ ನಾವು. ಸೊ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ, ಅದಾದ್ಮೇಲೆ ಯೂಟ್ಯೂಬ್ ನಿಮ್ ಕೈ ಹಿಡಿತು, ನಿಮ್ಮ ಲೈಫಿಗೆ ಒಂದು ಆಧಾರ ಅಂತಾನೆ ಹೇಳ್ಬೋದು ಯೂಟ್ಯೂಬ್. ಇವಾಗ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಆಗಿರ್ಬೋದು, ನಿಮ್ಮ ಯೂಟ್ಯೂಬ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಆಗಿರುವಂತಹ ಟೈಮಲ್ಲಿ ಆಗಿರ್ಬೋದು, ಒಂದಿಷ್ಟು ಕಷ್ಟಗಳನ್ನ ನೀವು ಪಟ್ಟಿದ್ದೀರಾ. ನಾನು ಎಲ್ಲೋ ಎಷ್ಟೊಂದ್ ಕಡೆ ನೋಡಿದ್ದೀನಿ ಕೂಡ, ಅದನ್ನ ಓದಿದ್ದೀನಿ ಆರ್ಟಿಕಲ್ಗಳನ್ನು. ಸೊ ಆ ಒಂದು ಲೈಫ್ನ ಇವಾಗ ನೀವು ನೆನ್ಸ್ಕೋಬೇಕು ಅಂತಂದ್ರೆ ಎಷ್ಟೆಲ್ಲ ಚೇಂಜಸ್ ನೀವು ಕಾಣ್ತಾ ಇದೆ ನಿಮ್ಗೆ ಇವಾಗ ಅಂತ, ಲೈಫನ್ನ ನೀವು ನೆನ್ಸ್ಕೊಂಡು ಈ ಕಡೆ ನೀವು ಬಂದಾಗ ಏನ್ ಚೇಂಜಸ್ ನಿಮ್ಗೆ ಕಾಣಿಸ್ತಾ ಇದೆ ಅಂತ? ಅಂದ್ರೆ ತುಂಬಾ ಚೇಂಜಸ್ ಆಗಿದೆ ಮೇಡಮ್. ಅಂದ್ರೆ ನಾವು ಮನುಷ್ಯ ಚೇಂಜ್ ಆಗ್ಬಾರ್ದು. ನಾವ್ ಏನ್ ಅವಾಗಿಂದ ಕಲ್ಚರ್ ಸಂಸ್ಕೃತಿ ಅದನ್ನ ಇಟ್ಕೊಂಡಿದೀವಿ ಅದನ್ನ ಹಾಗೆ ಫಾಲೋ ಮಾಡ್ಕೊ ಬಂದ್ರೆ ಎಲ್ಲಾನು ಸಕ್ಸಸ್ ಆಗುತ್ತೆ. ಏನ್ ಗೊತ್ತಾ, ಇವಾಗ ಅಡ್ಗೆ ಮಾಡುವಾಗ ಫಸ್ಟ್ ಎಲ್ಲ ನಾನು ಹಳೆ ಪಾತ್ರೆಗಳನ್ನ ಯೂಸ್ ಮಾಡ್ತಾ ಇದ್ದೆ, ಮತ್ತೆ ಲೈಟ್ಗಳಿರ್ಲಿಲ್ಲ, ಕಿಟಕಿ ಬೆಳಕಲ್ಲೇ ಅಡ್ಗೆ ಮಾಡ್ತಾ ಇದ್ದೆ. ಆಮೇಲೆ ಟ್ರೈಪಾಡ್ ಇಲ್ಲ, ನಮ್ಮ ತಮ್ಮ ಚೇರ್ ಹಾಕೊಂಡು ಚೇರ್ ಮೇಲೆ ನಿಂತ್ಕೊಂಡು ಹಿಂಗೆ ಕ್ಯಾಮ್ರಾ ಇಟ್ಕೊಂತ ಇದ್ದ. ಒಂದೊಂದು ಅಡ್ಗೆ 1 hour ಮಾಡ್ಬೇಕಂದ್ರೆ ನಾನು ಹಂಗೆ ಇಟ್ಕೊಂಡ್ ಮಾಡ್ತಾ ಇದ್ದೆ. ಇದೇ ತರ 1.5 ವರ್ಷ ಕಷ್ಟ ಬಿದ್ದಿದ್ದೀರಿ. ಆಮೇಲೆ ಸ್ವಲ್ಪ ಎಲ್ಲ ಚೇಂಜಸ್ ಮಾಡಿದ್ರಿ. ನಾವು ಕೂಡ ಬೇರೆ ಯೂಟ್ಯೂಬ್ಗಳನ್ನ ನೋಡ್ತಾ ಇರ್ತೀರಲ್ಲ, ವ್ಲಾಗ್ ಅದೆಲ್ಲ ನೋಡ್ತಾ ಇರ್ತೀರಿ. ಕೆಲವರು ಸ್ಟುಡಿಯೋ ಎಲ್ಲ ಇಟ್ಕೊಂಡು ಮಾಡ್ತಾ ಇರ್ತಾರಲ್ಲ, ಆ ತರ ನೋಡಿ ನೋಡಿ ಕೆಲವೊಂದು ಚೇಂಜಸ್ ಮಾಡ್ಕೊಂಡ್ರೆ ಒಂದು 3 ವರ್ಷ ಆದ್ಮೇಲೆ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ತಗೊಂಡು ಇವಾಗ ಒಳ್ಳೆ ಕ್ವಾಲಿಟಿಯಲ್ಲೇ ವಿಡಿಯೋ ಬಿಡ್ತಾ ಇದ್ದೀರಿ. ತುಂಬಾ ಚೇಂಜ್, ಯೂಟ್ಯೂಬ್ ಇಂದ ತುಂಬಾ ಚೇಂಜ್ ಆಗಿದ್ದೀರಿ. ಅಂದ್ರೆ ಹಳೇದ್ ಮರ್ತಿಲ್ಲ. ಹಾಗೆ ಹೇಗಿತ್ತು ನಿಮ್ ಲೈಫ್ ಯೂಟ್ಯೂಬ್ ಬರೋಕು ಮುಂಚೆ? ನೀವ್ ಯಾವ ತರ ಲೈಫ್ ಲೀಡ್ ಮಾಡ್ತಿದ್ರಿ? ನೀವೆಲ್ಲ ಮನೇಲೆಲ್ಲ ಹೇಗಿರ್ತಾ ಇದ್ರಿ? ನಿಮ್ ತಮ್ಮ ಹೇಗಿರ್ತಾ ಇದ್ರು? ನೀವ್ ಯಾವ ತರ ಇರ್ತಾ ಇದ್ರಿ? ಗಾರ್ಮೆಂಟ್ ಕೂಡ ಹೋಗ್ತಿದ್ದೆ ಅಂತ ನೀವ್ ಹೇಳ್ತೀರಿ. ಸೊ ಆ ಲೈಫ್ ಯಾವ ತರ ನೀವು ಲೀಡ್ ಮಾಡ್ಬೇಕಾಗಿತ್ತು? ಏನ್ ಸಿಚುವೇಶನ್ಸ್ ಗಳು ಆ ಲೈಫ್ ಅಲ್ಲಿ ಇರ್ತಿತ್ತು ನಿಮ್ಗೆ ಅಂತ? ಅಂದ್ರೆ ಅವಾಗ ಹೆಂಗೆ ಗೊತ್ತಾ ಮೇಡಮ್, ಏನಾದ್ರು ರಿಲೇಟಿವ್ ಏನಾದ್ರು ಮನೆಗೆ ಬರ್ತಾರಂದ್ರೆ ನಾನು ಎಷ್ಟೊಂದ್ ಸರಿ ಬೇಡ ಇವತ್ತು ಬರ್ಬೇಡ ಅಂತ ಹೇಳಿ ಅಡ್ಗೆ ಮಾಡ್ಬೇಕು, ನಾವು ಅವ್ರು ಬಂದ್ರೆ ಅವ್ರನ್ನ ನೋಡ್ಕೊಂಡ್ ಕಳಿಸ್ಬೇಕಲ್ವಾ. ಎಷ್ಟೊಂದ್ ಸರಿ ಹಂಗೆ ಹೇಳ್ಬಿಟ್ಟಿದೀನಿ, ಮನೇಲಿ ಜಗಳ ಮಾಡಿದೀನಿ, ಆ ತರ ಎಲ್ಲ. ಆಮೇಲೆ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಹುಷಾರಿಲ್ಲ ಅಂದ್ರೇನು ನಿಂತ್ಕೊಂಡ್ ಮಾಡ್ಬೇಕು ನಾವು. 4 hour 5 hour ಅಡ್ಗೆ ಮಾಡ್ಬೇಕು. ಆಮೇಲೆ ಹೇಳ್ದಂಗೆ ಪಾತ್ರೆಗಳಾಗಿರ್ಬೋದು, ಜಾಗ ಬಂದ್ಬಿಟ್ಟು ಒಬ್ಬರೇ ನಿಂತ್ಕೊಳಕ್ ಆಗ್ತಾ ಇದ್ದಿದ್ದು ಅಡ್ಗೆ ಮನೇಲಿ. ಇವಾಗ ಅಡ್ಗೆ ಮನೆ ದೊಡ್ಡದಾಗಿದೆ. ನೀವೇ ನೋಡಿದ್ರಲ್ಲ, ಅಡ್ಗೆ ಮನೆ ದೊಡ್ಡದಾಗಿದೆ. ಸೊ ಇವಾಗ ಆರಾಮಾಗಿ ಮುಖ ತೋರ್ಸ್ಕೊಂಡ್ ಮಾತಾಡ್ಬೋದು. ಮತ್ತೆ ಅವಾಗ ಏನ್ ತಗೋನಕ್ ಆಗಿಲ್ವೋ ಇವಾಗ ಯೂಟ್ಯೂಬ್ ಇಂದ ಸಂಪಾದನೆ ಮಾಡ್ತಾ ಇದ್ದೀನಿ, ತಗೊಬೋದು. ಅವಾಗ ಏನು ಆಗ್ಬೇಕು ಅನ್ಕೊಂಡಿದ್ನೋ ಅದು ಇವಾಗೆಲ್ಲ ಆಗ್ತಾ ಇದೆ ನನಗೆ. ಯೂಟ್ಯೂಬ್ ಇಂದ ಲೈಫ್ ಚೇಂಜ್ ಆಗಿದೆ ಖಂಡಿತ. ಮತ್ತೆ ಪಾಠನು ಕಲ್ತಿದ್ದೀನಿ ತುಂಬಾ. ಯಾವ ತರ ಪಾಠ? ಅದು ಯಾವ ತರ ಪಾಠ ಕಲ್ತಿದ್ದೀನಿ ಅಂದ್ರೆ, ಜೊತೆಗೆ ಇದು ತುಂಬಾ ಜನ ಇದ್ ಮಾಡಿದ್ದಾರೆ. ಸೊ ಹೇಳ್ಕೋಬಾರ್ದು, ಅದು ಏನು ಮಾಡಕ್ಕಾಗಲ್ಲ, ಅದೆಲ್ಲ ನಮ್ಗೊಂದು ಪಾಠ ಅದು. ಓಕೆ, ನೀವು ಫೇಮಸ್ ಆಗ್ಬೇಕು ಅಂತ ನಿಮಗಿತ್ತು, ಮುಂಚೆಯಿಂದನೂ ಇತ್ತು. ಗಾರ್ಮೆಂಟ್ಸ್ ಅಲ್ಲೂ ನೀವು ಫೇಮಸ್ ಆಗಿರುವಂತದ್ದು. ನಾನೊಂದಿಷ್ಟು ಜನ ಗಾರ್ಮೆಂಟ್ಸ್ ಹೋಗೋರ್ನ ನಾನು ಮಾತಾಡ್ಸಿ, ನಂಗೆ ಒಂದಿಷ್ಟು ಜನ ಪರಿಚಯ ಇದ್ದಾರೆ. ಅವರು ಎಷ್ಟು ಕಷ್ಟ ಇದೆ ಗಾರ್ಮೆಂಟ್ಸ್ ಅಲ್ಲಿ ಅನ್ನೋದು ನನಗೂ ಕೂಡ ಹೇಳಿದ್ದಾರೆ. ಒಂದ್ ಮಹಿಳೆ ಆಗಿ ಅಲ್ಲಿ ಏನ್ ಕಷ್ಟ ಪಡ್ಬೇಕಾಗತ್ತೆ ಅಂತಂದು. ಸೊ ಆ ಟೈಮಲ್ಲಿ ನಿಮ್ಗೆ ಗಾರ್ಮೆಂಟ್ಸ್ ಅಲ್ಲಿ ಯಾವ ತರ ನೀವು ಕಷ್ಟ ಏನಾದ್ರು ಅನುಭವಿಸ್ಬೇಕಾಗ್ ಬಂತ? ನಿಮ್ಮನ್ನ ಯಾವ ತರ ಟ್ರೀಟ್ ಮಾಡ್ತಾ ಇದ್ರು? ಅದನ್ನ ಆಚೆ ಬಂದ್ಮೇಲೆ ನಿಮ್ಗೆ ಯಾವ ತರ ಫೀಲ್ ಆಯ್ತು ಅಂತ? ಅಂದ್ರೆ ಗಾರ್ಮೆಂಟ್ಸ್ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾನೇ ಒಂದು ಒಳ್ಳೆ ಉದ್ಯೋಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಂದ್ರೆ ಟೈಲರ್ ಕೆಲಸ ಎಲ್ರಿಗೂ ಸಿಗುತ್ತೆ. ಒಂದು ಗಾರ್ಮೆಂಟ್ಸ್ ಅಂದ್ರೆ ಹೆಲ್ಪರ್ ಆಗಿರ್ಬೋದು, ಅದರಿಂದ ತುಂಬಾ ಉಪಯೋಗ ಇದೆ, ತುಂಬಾ ಜನಕ್ಕೆ ಕೆಲಸ ಸಿಕ್ಕಿದೆ. ಅಂದ್ರೆ ಕೆಲಸ ಅಂದ್ರೆ ಅಲ್ಲಿ ಹಂಗೆ ಇರುತ್ತೆ ಸ್ವಲ್ಪ. ಅಲ್ಲ, ಅಲ್ಲಿ ನಡ್ಸ್ಕೊಳ್ಳೋದು ತುಂಬಾ ಸ್ವಲ್ಪ ಬೇರೆ ಕಷ್ಟನೇ. ಯಾಕಂದ್ರೆ ಎಲ್ಲ ದೊಡ್ಡವ್ರು ಇರ್ತಾರೆ, ಅವ್ರ ಮುಂದೆ ನಾವು ತಗ್ಗಿ ಬಗ್ಗಿ ಕೆಲಸ ಮಾಡ್ಬೇಕು, ಬೈದಾಗ ಬೈಸ್ಕೋಬೇಕು. ಏನ್ ಈ ತರ ಹೊಳ್ದಿದ್ಯಾ, ಈ ತರ ಮಾಡಿದ್ಯಾ, ಮತ್ತೆ ಮಿಷಿನ್ ಏನಾದ್ರು ಕೆಟ್ಟೋದ್ರೆ ಆ ಟೈಮಿಂಗ್ ಅಲ್ಲಿ ಏನ್ ನಾವು ಪ್ರೊಡಕ್ಷನ್ ಕೊಡ್ಬೇಕು ಅದನ್ನ ನೆಕ್ಸ್ಟ್ ಅವರ್ಗೆ ಕವರ್ ಮಾಡ್ಬೇಕು. ಒಂದಿನಕ್ಕೆ ಇಷ್ಟ ಮಾಡ್ಬೇಕಂದ್ರೆ ಅಷ್ಟೇ ಮಾಡ್ಬೇಕು, ಮಾಡಿಲ್ಲ ಅಂದ್ರೆ ಬೈತಾರೆ. ಕೆಲವೊಂದ್ಸರಿ ಊಟಕ್ಕೆ ಹೋಗ್ತಾ ಇರ್ಲಿಲ್ಲ. ಇವಾಗ ನಾವು ಹೊಲ್ದಿರ್ತೀರಿ, ಸಡನ್ ಆಗಿ ಮಿಷಿನ್ ಇಂದ ಪ್ರಾಬ್ಲಮ್ ಆಗಿರುತ್ತೆ. ಅದು ಹೋಗಿರೋಂತ 100 ಪೀಸ್ ಆಗಿರ್ಬೋದು, 200 ಪೀಸ್ ಆಗಿದ್ರೆ ಪ್ರಾಬ್ಲಮ್ ಆಗಿರುತ್ತೆ. ಅದೆಲ್ಲ ರಿಟರ್ನ್ ಕೊಡ್ತಾರೆ, ಅದನ್ನೆಲ್ಲ ಬಿಚ್ಬಿಟ್ಟು ಮತ್ತೆ ಹೊಲಿಬೇಕು. ತುಂಬಾ ಕಷ್ಟ ಇದೆ. ಅದಕ್ಕೆ ಹೊಲಿಯೋದಲ್ದಿರ ಅದ್ರ ಜೊತೆಗೆ ಬೈಸ್ಕೊಂಡ್ ಬೇರೆ ಮಾಡ್ಬೇಕು ಕೆಲಸ. ಮತ್ತೆ ಜಾಲಿನೂ ಇದೆ. ಅದು ಕೆಲ್ಸಕ್ಕೆ ಹೋದಾಗ ಮನೆದೆಲ್ಲ ಮರ್ತೋಗ್ತೀರಿ. ಕರೆಕ್ಟ್ ಆಗಿ ಒಂದು ಹುಷಾರಿಲ್ದ ಹೆಲ್ತ್ ಪ್ರಾಬ್ಲಮ್ ಆಗಲ್ಲ. ಕೆಲ್ಸಕ್ಕೆ ಹೋಗೋರ್ಗೆ ಹೆಲ್ತ್ ಪ್ರಾಬ್ಲಮ್ ಆಗಲ್ಲ. ಕರೆಕ್ಟ್ ಆಗಿ 3 ಟೈಮ್ ಊಟ, ಲಂಚ್, ಡಿನ್ನರ್ ಮತ್ತೆ ಕರೆಕ್ಟ್ ಆಗಿ ಫಾಲೋ ಮಾಡ್ತಿರೋ. ಒಂದು ರೆಡಿ ಆಗೋದಾಗಿಲ್ಲ. ಅದೇ ಮನೇಲಿದ್ರೆ ಹಂಗ ಆಗೋದೇ ಇಲ್ಲ, ರೆಡಿನೇ ಆಗೋದಿಲ್ಲ. 10 ಗಂಟೆ ಆಯ್ತು, 11 ಗಂಟೆ ಆಯ್ತು, 3 ಗಂಟೆಗೆ ಊಟ ಆಯ್ತು, ಆತರ ಫಾಲೋ ಮಾಡ್ತಿರಲ್ವಾ. ಸೊ ಮನೇಲಿ ಇರೋರ್ಗೆ ಆತರ ಆಗುತ್ತೆ. ಕೆಲ್ಸಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ, ಜಾಲಿಯಾಗಿರ್ತೀರಿ. ಅದು ತುಂಬಾ ಕಷ್ಟ ಬೀಳ್ಬೇಕು ಅಷ್ಟೇ. ನೀವು 10th ಅಷ್ಟೇ ಓದಿರೋದು ಅಂತ ನಮಗೆ ಗೊತ್ತು. ಆಮೇಲೆ 10th ಫೈಲ್, ನಾನು 9th ಪಾಸ್. 10th ಫೇಲ್ ಆಗಿದ್ದೀರಾ? ಓಕೆ, ಅದು 2 ಸರಿ ಫೈಲ್ ಆಗಿದ್ದೀನಿ.
ಎಂತಕ್ಕೆ ಏನ್ ಅಂದ್ರೆ ಮಾಡೋದು ಅವಾಗೆಲ್ಲ ಯಾರಪ್ಪ ಕಂಡಿರ್ತಿರೋದು ಓದೋದು ಅಂತೆಲ್ಲ ಬೈಕೊಂಡಿದ್ದೀನಿ. ಹ, ಅಂದ್ರೆ ನನ್ ಕ್ಲಾಸ್ಮೇಟ್ ಅಲ್ಲಿ ನಾನೇ ಚಿಕ್ಕವಳು, ತುಂಬಾ ಎಲ್ಲ ದೊಡ್ಡವರು, ನಾನೊಬ್ಳೆ ಚಿಕ್ಕವಳು. ಹ. ಸೊ ಎಲ್ಲ ಅಂದ್ರೆ ನಮ್ 10th ಓದೋವಾಗ ಒಂದು ಕ್ಲಾಸಲ್ಲಿ ಬೇರೆ 9 ಜನ ಇದ್ದಿದ್ದು, ಅದ್ರಲ್ಲಿ 3 ಜನ ಹುಡುಗಿರು 4 ಜನ ಹುಡುಗರು, ಅಷ್ಟೇ ಜನ ಇದ್ದಿದ್ದು ನಿಜ ಹೇಳ್ಬೇಕಂದ್ರೆ. ಅವಾಗ ಕಡಿಮೆ. ಅವಾಗಿನ ಇದು ಮರೆಯಕ್ಕಾಗಲ್ಲ, 2005ನೇ ಇಸ್ವಿ. ಸೊ ಅದೇ ಒಂದ್ ಜಾಲಿ ಅದು. ಮತ್ತೆ ಓದೋದೆಲ್ಲ ಇಂಟ್ರೆಸ್ಟ್ ಇರ್ಲಿಲ್ಲ ನನಗೆ, ಅದೇ ಈ ತರ ಆಕ್ಟಿವಿಟಿ ಇದ್ರಲ್ಲಿ ತುಂಬಾ ಇಂಟ್ರೆಸ್ಟ್. ಮನೇಲಿ ಏನ್ ಹೇಳ್ತಿರ್ಲಿಲ್ವಾ ಓದ್ಕೋ ಅಂದ್ರೆ? ಎಲ್ಲ ಟಾರ್ಚರ್ ಕೊಟ್ಟಿರೋದಕ್ಕೆ ಎಲ್ಲ ಮರ್ತಾಗಿ ಫೈಲ್ ಆಗಿರೋದು ನಾನು. ಓದು ಅಂತ 5 ಗಂಟೆಗೆ ಎಬ್ಬರ್ಸೋದು, ರೋಡಲ್ಲಿ ಹೋದ್ರೇನು ರೋಡಲ್ಲಿ ಗೊತ್ತಿರೋರಲ್ಲ ಏನ್ ಮಾಡ್ತಾ ಇದ್ದೆ, ತಿರ್ಗಾಡ್ತಾ ಇದ್ದೆ, ಓದ್ಕೊಳಕ್ ಆಗಲ್ವಾ ಅಂತೆಲ್ಲ ಬೈದೆ ನನಗೆ. ಓದೋದ್ರ ಮೇಲೆ ಇದೇ ಹೋಗ್ಬಿಡ್ತು ನನಗೆ. ಬಿಡಿ, ಓದೋದು ಹ್ಮ್. ಸ್ಟಾಪ್ ಆದ್ರೂ ಕೂಡ ಲೈಫಲ್ಲಿ ಒಳ್ಳೆ ಸಾಧನೆ ಮಾಡಿದೀನಿ ಅಂತ ಒಂದ್ ತೃಪ್ತಿ ಇದೆ ನಿಮ್ಗೆ. ಹೌದು. ಎಷ್ಟೊಂದ್ ಜನ ಯೂಟ್ಯೂಬ್ ಏನಕ್ಕೆ ಮಾಡ್ತಾ ಇದ್ದೆ, ಸುಮ್ನೆ ವೇಸ್ಟ್, ದುಡ್ಡು ಖರ್ಚು ಮಾಡ್ತಾ ಇದ್ದೀಯಾ, ಅದರಿಂದ ಏನ್ ಬರುತ್ತೆ, ಅವ್ರಿಗೆ ಗೊತ್ತಿಲ್ಲ ಇದ್ರಿಂದ ಏನಾಗುತ್ತೆ ಅಂತ. ಇವಾಗೆಲ್ಲ ನೀನು ಕಷ್ಟ ಬಿದ್ದಿದ್ದಕ್ಕೆ ಒಳ್ಳೆ ಚೆನ್ನಾಗಿ ದೇವ್ರು ಇಟ್ಟಿದ್ದಾನೆ, ಹಿಂಗೆ ಬೆಳ್ಳಿ ಅಂತ ತುಂಬಾ ಜನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಏನ್ ಅಂದಿದ್ರು ನಿಮ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ? ಯಾಕಂದ್ರೆ ಇದನ್ನೆಲ್ಲ ನಾರ್ಮಲ್ ಆಗಿ ಎಲ್ರು ಕೂಡ ಹೇಳ್ತಾರೆ, ಬಟ್ ಎಲ್ಲೋ ಒಂದ್ ಕಡೆ ಡಿಮೋಟಿವೇಟ್ ಮಾಡುವಂತ ಜನರು ಜಾಸ್ತಿ ಇರ್ತಾರೆ. ಇದನ್ನೆಲ್ಲ ಮಾಡ್ಬಿಟ್ಟು ಏನ್ ಮಾಡ್ತೀಯಾ, ಅದು ಒಂಥರ ನಮ್ಮನ್ನ ತುಂಬಾ ಕುಗ್ಗಿಸ್ಬಿಡತ್ತೆ ಕೆಲವೊಂದಿಷ್ಟು ಮಾತುಗಳು. ಆ ತರದ್ ಏನಾದ್ರು ಆಗಿತ್ತಾ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತಂದಾಗ? ಅದೇ ನಾನು ಕೆಲ್ಸಕ್ಕೆ ಹೋಗ್ಕೊಂಡೆ, ಗಾರ್ಮೆಂಟ್ಸ್ ಹೋಗ್ಕೊಂಡೆ ನಾನು ಯೂಟ್ಯೂಬ್ ಮಾಡ್ತಾ ಇದ್ದಿದ್ದಲ್ವಾ. ಸೊ ಇಷ್ಟೊಂದು ರೇಷನ್ ತಗೊಂತೀಯ, ಸುಮ್ನೆ ವೇಸ್ಟ್, ಊಟ ವೇಸ್ಟ್ ಆಗುತ್ತೆ. ಮತ್ತೆ ಆವಾಗ ಶಾಪಿಂಗ್ ಮಾಡ್ಲೇಬೇಕು, ಯೂಟ್ಯೂಬ್ ಅಂದ್ರೆ ಪಾತ್ರೆಗಳು ತಗೋಬೇಕು, ತಿಂಗಳು ಬರೋ ಸಂಬಳನ ಅರ್ಧ ಇದಕ್ಕೆ ಆಗ್ತಿದ್ದೆ ನಾನು, ರೇಷನ್ಗೇನು ಮತ್ತೆ ಡಿಫ್ರೆಂಟ್ ಪಾತ್ರೆಗಳಿಗೆ ಯೂಸ್ ಮಾಡ್ತಾ ಇದ್ದೆ. ನಮ್ಮನೇಲಿ ಯಾವ್ದೇ ರೀತಿ ಒಂದೇ ತರ ಇಟ್ಟಿಲ್ಲ ನಾನು, ಎಲ್ಲ 2 ತರ 3 ತರ ಇಟ್ಕೊಂಡಿದ್ದೀನಿ. ಯೂಟ್ಯೂಬ್ ಅಡ್ಗೆ ಮಾಡೋದಂದ್ರೆ ಅದೇ, ಯಾಕಂದ್ರೆ ಒಂದೇ ತರ ತೋರ್ಸಕ್ ಆಗೋದಿಲ್ಲ. ಒಂದು ಬೌಲ್ ಆಗಿರ್ಬೋದು, ಒಂದು ಪಾತ್ರೆ ಆಗಿರ್ಬೋದು, 2-3 ತರ ಡಿಫ್ರೆಂಟ್ ಆಗಿ ಇಟ್ಟಿರ್ತೀನಿ. ತುಂಬಾ ಜನ ಅವಾಗ ಹೇಳಿದಾರೆ, ಸುಮ್ನೆ ವೇಸ್ಟ್ ಖರ್ಚಿದು, ಏನು ಬರಲ್ಲ, ಅದರಿಂದ ಪೇಮೆಂಟ್ ಬರಲ್ಲ, ಏನಕ್ಕೆ ಮಾಡ್ತೀಯಾ. ಯಾಕಂದ್ರೆ 1 ವರ್ಷ ಆದ್ಮೇಲೆ ನಂಗೆ ಪೇಮೆಂಟ್ ಬಂದಿದ್ದು. ಅಂದ್ರೆ 1 ವರ್ಷ ಅಂದ್ರೆ ನಮ್ಗೆ ಯೂಟ್ಯೂಬ್ ಅಂತಲ್ಲ, ಲೈಫಲ್ಲಿ ಏನೇ ಕೆಲಸ ಸಕ್ಸಸ್ ಆಗ್ಬೇಕಂದ್ರೆ ತಾಳ್ಮೆ ಮುಖ್ಯ. ತಾಳ್ಮೆ ಎಷ್ಟು ಇಟ್ಕೊಂಡಿರ್ತೀರೋ ಅಷ್ಟು ಸಕ್ಸಸ್ ಜೀವನದಲ್ಲಿ ಮುಂದೆ ನೋಡ್ಬೋದು. ಅದೇ ತರ ನಾವು 1-1.5 ವರ್ಷ ಗಂಟ ಕಷ್ಟ ಬಿದ್ದಿದ್ದೀರಿ. ಆಮೇಲೆ ಪೇಮೆಂಟ್ ಬಂದ್ಮೇಲೆ ನಮ್ಗೆ ಒಂದು ಖುಷಿ ಆಗಿದ್ದು, ಇಷ್ಟು ವರ್ಷ ಮಾಡಿದಕ್ಕೆ ಇವಾಗ ಪ್ರತಿಫಲ ಸಿಕ್ಕಿದೆ, ಇನ್ಮೇಲೆ ನಮ್ ಲೈಫ್ ಚೇಂಜು. ಇನ್ ಯಾರ ಹತ್ರನು ಸಾಲ ಮಾಡೋದಾಗಿರ್ಬೋದು, ಇದಿಸ್ಕೊಡಿ ಅಂತ ಕೇಳೋದಿರೋದಿಲ್ಲ, ಎಲ್ಲ ನಮ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತ ಖುಷಿ ಆಯ್ತು ಯೂಟ್ಯೂಬ್ ಇಂದ. ಒಂದು ಜೀವನದಲ್ಲಿ ಒಂದು ಮೇನ್ ಆಗಿ ಬೇಕಾಗಿರೋದಂತಂದ್ರೆ ಒಂದು ಗೌರವ ಬೇಕಾಗತ್ತೆ, ಒಂದು ಆತ್ಮ ಗೌರವ ಅನ್ನೋದು ಬೇಕಾಗಿರುತ್ತೆ. ಅದೆಲ್ಲಕ್ಕೂ ಮೀರಿ ಜೀವನ ನಡೆಸೋದಕ್ಕೆ ದುಡ್ಡು ಬೇಕಾಗಿರುತ್ತೆ. ಸೊ ದುಡ್ಡು ನಿಮ್ ಲೈಫ್ ಅಲ್ಲಿ ಯಾವ ತರ ಪಾತ್ರ ವಹಿಸ್ಕೊಳ್ತು? ನಿಮ್ಗೆ ಎಷ್ಟು ಅಗತ್ಯತೆ ಇತ್ತು ದುಡ್ಡಿಂದು, ಇವಾಗ ಅದೆಷ್ಟು ತೀರಿಸಿದೆ ಅಗತ್ಯತೆನ ಅಂತ ದುಡ್ಡು ಅನ್ನೋದು ತುಂಬಾ ಜನ, ಎಷ್ಟೊಂದ್ ಜನ ಮೋಟಿವೇಶನ್ ಸ್ಪೀಚ್ ಎಲ್ಲ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೀನಿ. ಹೇಳ್ತಾರೆ ದುಡ್ಡಿಂದ ನಾವ್ ಹೋಗ್ಬಾರ್ದು, ನಮ್ಮಿಂದ ದುಡ್ಡು ಬರ್ಬೇಕು ಅಂತ. ದುಡ್ಡಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ನಮ್ಗೆ ಇವಾಗ ಸಂಪಾದನೆ ಬರ್ತಾ ಇದೆ ಅಂದ್ಬಿಟ್ಟು ಅಹಂಕಾರ ಬೀಳಬಾರ್ದು. ಸುಮ್ನೆ ಬಿಲ್ಡಪ್ ಕೊಡೋದು, ವೇಸ್ಟ್ ಖರ್ಚು ಮಾಡೋದಾಗಿರ್ಬೋದು, ಅಥವಾ ಫಸ್ಟ್ ಇದ್ದಂಗೆ ನಾವು ಇರ್ದಿರ ಚೇಂಜ್ ಆಗೋದು, ಮಾತಾಡೋದ್ರಲ್ಲಿ ಚೇಂಜ್ ಆಗೋದು, ಅದೆಲ್ಲ ಆಗ್ಬಾರ್ದು. ಸೊ ದುಡ್ಡು ನಮ್ಮ ಸಂಪಾದನೆಗೆ, ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು, ಮುಂದಕ್ಕೆ ಜೀವನಕ್ಕೆ ಏನಾದ್ರು ಇವಾಗ ನಾಳೆ ದಿವಸ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಅಥವಾ ಇಲ್ಲ ಏನಾದ್ರು ಮದುವೆ ಮಾಡ್ಬೇಕಾಗಿರುತ್ತೆ, ತಮ್ಮನಿಗೆ ಮದುವೆ ಮಾಡ್ಬೇಕು, ಮನೆ ಕಟ್ಟೋದು, ಆ ತರ ಎಲ್ಲ ಇರುತ್ತೆ. ಅದನ್ನೆಲ್ಲ ಕೂಡಿಟ್ಕೊಬೇಕು ಅಷ್ಟೇ. ದುಡ್ಡಿದೆ ಅಂತ ಇವಾಗ ಏನು ಖರ್ಚು ಮಾಡಕ್ ಆಗಲ್ಲ. ಸೊ ದುಡ್ಡಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅಷ್ಟು ಕೊಡ್ತೀನಿ, ಅಹಂಕಾರ ಎಲ್ಲ ಬಿಡೋದಿಲ್ಲ. ಸೊ ನಾವು ಕೂಡ ಚಿಕ್ಕವರಿದ್ದಾಗ ನಮಗೂ ಕೂಡ ಅದು ದುಡ್ಡಿನ ವ್ಯಾಲ್ಯೂ ಗೊತ್ತಿರಲ್ಲ, ನಮ್ಮ ಅಪ್ಪ ಅಮ್ಮ ಸಾಕಿರ್ತಿದ್ರು. ಸೊ ನಮ್ಗೆ ಅದೆಷ್ಟು ಅಂತ ಗೊತ್ತಿಲ್ಲ. ಇವಾಗ ನಾವು ದುಡಿಯಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಗೊತ್ತಾಗತ್ತೆ ಒಂದೊಂದ್ ಪೈಸಕ್ಕೂ ಎಷ್ಟು ಮಹತ್ವ ಇದೆ ಅಂತಂದು. ಆ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮನು ನಮ್ಗೆ ದುಡ್ಡಿಂದ ಏನು ಕಡಿಮೆ ಇದೆ, ಜಾಸ್ತಿ ಇಲ್ಲ, ಖರ್ಚು ಮಾಡ್ಬೇಡ ಹಂಗೂ ಏನು ಹೇಳ್ತಾ ಇರಲಿಲ್ಲ. ಸೊ ನಿಮ್ ಟೈಮಲ್ಲಿ ಆ ತರದ್ ಮನೆಗಳಲ್ಲಿ ಏನಾರ ಸಿಚುವೇಶನ್ ಬರ್ತಾ ಇತ್ತಾ, ಈ ತರ ದುಡ್ಡು ಅಷ್ಟೊಂದು ಖರ್ಚು ಮಾಡಬಾರ್ದು, ಉಳಿಸ್ಬೇಕು, ಅಥವಾ ಸಾಲ ಮಾಡೋದು ಕಡಿಮೆ ಮಾಡ್ಬೇಕು, ಆ ತರದ್ ಏನಾದ್ರು ಇರ್ತಾ ಇತ್ತಾ? ಇವಾಗೂ ನಮ್ಮ ಮನೇಲಿ ಅದೇ ಬಯಸ್ಕೊಂತೀನಿ. ನಮ್ಮ ಮನೇಲಿ ನಾನು ಒಬ್ಳೆ ಸ್ವಲ್ಪ ಖರ್ಚು ಮಾಡೋದು, ಅದೇ ಯೂಟ್ಯೂಬ್ಗೋಸ್ಕರ ಖರ್ಚು ಮಾಡ್ತೀನಿ. ಮತ್ತೆ ಇನ್ನೊಂದ್ ಏನಂದ್ರೆ, ನಂದು ಅದೇ ರೇಖಾ ಟ್ಯಾಲೆಂಟ್ ಚಾನೆಲ್ ಇದೆಯಲ್ವಾ, ಅದರಲ್ಲಿ ತುಂಬಾ ಐಟಮ್ಗಳನ್ನ ತರ್ಸ್ಕೊಂಡು ರಿವ್ಯೂ ಕೊಡ್ತಾ ಇರ್ತೀನಿ. ಇನ್ನೊಂದು ತುಂಬಾ ಜನ ನನ್ಗೆ ಇವಾಗ ಈ ಮನೆಗ್ ಬಂದ್ಮೇಲೆ ವ್ಲಾಗ್ ಆಗ್ತಾ ಇದ್ದೀನಿ, ಶಾಪಿಂಗ್ ವಿಡಿಯೋ ಆಗ್ತಾ ಇದ್ದೀನಿ, ಮನೆಯದು ಟೂರ್ ಆ ತರ ಎಲ್ಲ ಆಗ್ತಾ ಇದ್ದೀನಿ.
ಕಮೆಂಟ್ ಜಾಸ್ತಿ ವೇಸ್ಟ್ ಖರ್ಚು ಮಾಡ್ತಾ ಇದೀರಾ ಮತ್ತೆ ಬಾಡಿಗೆ ಮನೆಗೆ ಏನಕ್ಕೆ ಬೇಕಿದಲ್ಲ ಅಂತೆಲ್ಲ ಕೇಳ್ತಾರೆ. ಯಾವ್ದೇ ಮನೆ ಆದ್ರೇನು ನಮ್ಮ ಮನೆ ಅನ್ಕೊಂತಾನೆ ಹೋಗ್ತೀರಿ ನಾವು. ಮತ್ತೆ ಒಂದ್ ಇವಾಗ ಚೇರ್ ಬೇಕಂದ್ರೇನು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀರಾ, ತಗೊಂಡ್ರೆ ನಾವು ಸ್ವಂತ ಮನೆಗ್ ಕೂಡ ತಗೊಂಡ್ ಹೋಗ್ತೀರಿ, ಅದು ಹಾಳಾಗೋವರೆಗೂ ಅದನ್ನ ಇಟ್ಕೊಂಡು ಯೂಸ್ ಮಾಡ್ತೀರಲ್ವಾ, ಅದಕ್ಕಂದ್ಬಿಟ್ಟು ವೇಸ್ಟ್ ಖರ್ಚು ಮಾಡ್ತೀರಾ ಅಂತ ಹೇಳ್ತಾ ಇದ್ರು. ಇವಾಗ ನಾವ್ ಏನ್ ಅನ್ಕೊಂಡಿದ್ದೀರೋ, ಇವಾಗ ಒಳ್ಳೆ ಬಟ್ಟೆ ಹಾಕ್ಬೇಕಂದ್ರೆ ಇವಾಗ ಹಾಕ್ಬಿಡ್ಬೇಕು. 10 ವರ್ಷ ಆಗಿ ಮುದುಕಿ ಹಾಕಿದ್ಮೇಲೆ ಆ ಡ್ರೆಸ್ ಹಾಕ್ಬೇಕಂದ್ರೆ ಆಗುತ್ತಾ? ಆಗಲ್ಲ. ಸೊ ತುಂಬಾ ಜನ ಅದನ್ನೇ ನನ್ಗೆ ಹೇಳ್ತಾರೆ, ಇವಾಗ ಏನ್ ಅನ್ಭವಿಸ್ಬೇಕು ಅದನ್ನೇ ಅನ್ಭವಿಸ್ಬೇಕು, ಮುಂದೆ ಅದು ನಮ್ಗೆ ಆಗೋದಿಲ್ಲ. ಇವಾಗ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ತಿಂತಾ ಇದ್ದೆ, ಒಂದ್ ದಿನಕ್ಕೆ 6-7 ಟೈಮ್ ತಿಂತಾ ಇದ್ದೆ, ಇವಾಗ ಹಂಗ್ ತಿನ್ನಕ್ ಆಗಲ್ಲ. ಅದೇ ತರಾನೇ ಲೈಫ್ ಅನ್ನೋದು. ಸೊ ಆ ತರ ಚೇಂಜ್ ಆಗ್ತೀನಿ ಹೊರತಾಗಿ ನನ್ ಗುಣ ಏನ್ ಚೇಂಜ್ ಆಗಿಲ್ಲ. ಅವಾಗ ಜನನ ಯಾವ ತರ ಮಾತಾಡ್ಸ್ತಾ ಇದ್ನೋ ಇವಾಗೂ ಅದೇ ತರ ಮಾತಾಡ್ಸ್ತೀನಿ ಎಲ್ರು. ನೀವ್ ಅವಾಗ ಹೇಳಿದ್ರಿ ನಾವು ದುಡ್ಡಿನ ಹಿಂದೆ ಹೋಗ್ಬಾರ್ದು, ದುಡ್ಡು ನಮ್ ಹಿಂದೆ ಬರ್ಬೇಕಂತ. ಬಟ್ ಅದು ಇನ್ಫ್ಯಾಕ್ಟ್ ಅದು ಎಲ್ರು ಕೂಡ ಮಾಡೋ ದುಡ್ಡಿಗೆ, ದುಡ್ಡು ಬೇಕು ಅಂತಾನೆ ಕಾಂಪಿಟೇಷನ್ ಮೇಲೆ ಓಡ್ತಾ ಇರ್ತಾರೆ. ಅದ್ ತುಂಬಾ ನಾವು ದುಡ್ಡುಗೋಸ್ಕರ ದುಡ್ಡಲ್ಲೇ ಬೀಳ್ಬಾರ್ದು. ನಾವು ಇದೆಲ್ಲ ಮಾಡೋದು ಬೇರೆ ಸಂಪಾದನೆಗಂತ ಮಾಡ್ಬಾರ್ದು. ಅದ್ರ ಜೊತೆಗೆ ನಾವು ನಮ್ ಕೈಲಾದಷ್ಟು 4 ಜನಕ್ಕೆ ಸಹಾಯ ಆಗ್ಬೇಕು. ಮತ್ತೆ ನಾವ್ ಮಾಡೋ ಅಂತ ಕೆಲಸ ಬೇರೆಯವ್ರಿಗೆ ಯೂಸ್ ಆಗ್ಬೇಕು. ಸುಮ್ನೆ ಟೈಮ್ ಪಾಸಿಗೆ ನೋಡ್ಬಿಟ್ಟು ಸ್ಕಿಪ್ ಮಾಡೋದು ಆ ತರ ಇರ್ಬಾರ್ದು. ಇವಾಗ ನಾನು ಒಂದ್ ಅಡ್ಗೆ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ನನಗೆ ಇವಾಗ 27 ಲಕ್ಷ ಜನ ಏನಕ್ಕೆ ಸಪೋರ್ಟ್ ಮಾಡಿದ್ರೆ ಅಂದ್ರೆ ಅವ್ರು ಅದನ್ನ ನೋಡ್ತಾ ಇದಾರೆ. ನೋಡ್ಬಿಟ್ಟು ಮನೇಲಿ ಟ್ರೈ ಮಾಡಿ ನನಗೆ ರಿಪ್ಲೈ ಮಾಡ್ತಾರಲ್ಲ. ಸೊ ನಾವ್ ಮಾಡೋದು ಒಂದು ವಿಡಿಯೋ ಸುಮ್ನೆ ಟೈಮ್ ಪಾಸಿಗೆ ನೋಡೋ ತರ ಇಲ್ಲ, ಯಾಕಂದ್ರೆ ಅವ್ರಿಗೆ ಯೂಸ್ ಆಗ್ತಾ ಇದೆ. ಅಡ್ಗೆ ಮಾಡಕ್ ಬರ್ತಾ ಇರೋರೆಲ್ಲ ಇದನ್ನ ನೋಡ್ತಾ ಇದಾರೆ, ಮನೇಲಿ ಟ್ರೈ ಮಾಡ್ತಾ ಇದಾರೆ. ಅದೆಲ್ಲ ಕೇಳ್ದಾಗ ನಮ್ಗೆ ಖುಷಿ ಆಗುತ್ತೆ. ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಸುಮ್ನೆ ಏನೋ ವಿಡಿಯೋ ಮಾಡ್ಬೇಕಂತ ಮಾಡ್ತಾ ಇಲ್ಲ, ಬೇರೆಯವ್ರಿಗೆ ಹೆಲ್ಪ್ ಆಗ್ತಾ ಇದೆಯಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ವಿ. ಈಗ ಯೂಟ್ಯೂಬ್ ಅಲ್ಲಿ ನೀವಿಬ್ರು ತೊಡಗಿಸ್ಕೊಂಡಿದೀವಿ ಅಂತ ಹೇಳಿದ್ರಿ. ನಿಮ್ ತಮ್ಮನು ಕೆಲಸ ಮಾಡ್ತಾ ಇದ್ರು, ಅದನ್ನ ಬಿಡಿಸಿ ನೀವು ಯೂಟ್ಯೂಬ್ ಅಲ್ಲೇ ಫುಲ್ ಫ್ಲೆಡ್ಜ್ ಆಗಿ ಯೂಟ್ಯೂಬ್ ಅಲ್ಲೇ. ಸೊ ಎಷ್ಟು ಎಫರ್ಟ್ ಹಾಕ್ಬೇಕಾಗತ್ತೆ ನೀವು? ಯಾಕಂದ್ರೆ ಇಬ್ರು ಸೇರಿ ಮಾಡ್ತಾ ಇರೋದ್ರಿಂದ ನಿಮ್ಮ ಪಾರ್ಟ್ ಏನಿರುತ್ತೆ, ಅವ್ರ ಪಾರ್ಟ್ ಏನಿರುತ್ತೆ, ಯಾವ ತರ ನೀವಿಬ್ರು ಮ್ಯಾನೇಜ್ ಮಾಡ್ತೀರಾ ಅಂತ? ನಾವು ಅಡ್ಗೆ ಮಾಡುವಾಗ ತುಂಬಾ ಜಗಳ ಮಾಡ್ಕೊಂಡೆ ಮಾಡೋದು. ಏನಂದ್ರೆ ಇವಾಗ ನಮ್ದು ಒಂದು ನನ್ಗಿಂತ ಕಷ್ಟ ಅವಂದೇ ಎಡಿಟ್ ಅಪ್ಲೋಡ್ ಮಾಡೋದಲ್ಲ. ಯಾಕಂದ್ರೆ ನಾನು ವಿಡಿಯೋ ಮಾಡುವಾಗ ಹೆಂಗಂದ್ರೆ ಹಂಗ್ ಮಾತಾಡಿರ್ತೀನಿ, ಹೆಂಗಂದ್ರೆ ಹಂಗ್ ಯೂಸ್ ಮಾಡಿರ್ತೀನಿ. ಅದನ್ನೆಲ್ಲ ಪಕ್ಕ ಪ್ರೊಫೆಷನಲ್ ಆಗಿ ಎಡಿಟ್ ಮಾಡ್ತಾನೆ. ಇವಾಗ 1 hour ಅಡ್ಗೆನ 5 ನಿಮಿಷಕ್ಕೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ. ಅದನ್ನೆಲ್ಲ ಪೂರ್ತಿ ವಿಡಿಯೋ ನೋಡ್ಕೊಂಡು ಎಲ್ಲೆಲ್ಲಿ ಕಟ್ ಮಾಡ್ಬೇಕು, ಏನೇನು ಟೈಟಲ್ ಹಾಕ್ಬೇಕು, ಅದೆಲ್ಲ ಅವ್ರಿಗೂ ಕಷ್ಟ ಇರುತ್ತೆ. ನಮ್ದು ಒಂದು 50% ಅಂದ್ರೆ ಅವನದು ಒಂದು 70% ಅನ್ಕೊಳ್ಳಿ, ಅಷ್ಟಿರುತ್ತೆ ಕೆಲಸ. ಓಕೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಯೂಟ್ಯೂಬ್ ಇಂದ ಒಂದಿಷ್ಟು ಅಮೌಂಟ್ ನಿಮಗೆ ಸಿಗುತ್ತೆ, ನೀವು ದುಡಿತಾ ಇದ್ದೀರಾ, ನೀವು ವೆಲ್ ಸೆಟಲ್ಡ್ ಅನ್ಕೋಬಹುದು. ಇವಾಗ ಅಷ್ಟು ಮಟ್ಟಿಗೆ ನಿಮಗೆ ಬರುತ್ತೆ. ಅದರಿಂದ ನೀವು ನಿಮ್ಮ ತಂಗಿ ಮದ್ವೆ ಕೂಡ ಮಾಡಿದೆ ಅಂತ ನೀವು ಹೇಳಿದ್ರಿ. ಸೊ ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ನಿಮ್ಮ ಒಂದು ಇದರಿಂದ, ನಿಮ್ಮ ಎಫರ್ಟ್ ಇಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಯೂಸ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ? ಇವಾಗ ಫಸ್ಟ್ ಎಲ್ಲ ನನ್ ಕೆಲ್ಸಕ್ಕೆ ಹೋಗೋವಾಗ ನನ್ಗೆ ಈ ತರ ಯೂಟ್ಯೂಬ್ ಇದೆ ಅಂತೆಲ್ಲ ಗೊತ್ತಿರ್ಲಿಲ್ವಲ್ಲ. ನನ್ ಮೈಂಡ್ ಸೆಟ್ ಅಲ್ಲಿ ಏನಿತ್ತಂದ್ರೆ, ನಮ್ ತಮ್ಮ ಏನೋ ಡಿಗ್ರಿ ಮುಗಿಸ್ದ, ಅವನೆಲ್ಲ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನೇನು ಲೈಫ್ ಸೆಟ್ಲ್ ಆಯ್ತು. ಇನ್ನು ನನಗ್ ಬಂದ್ಬಿಟ್ಟು ಗಾರ್ಮೆಂಟ್ಸೇ ಗತಿ. ಅದ್ ಬಿಟ್ರೆ ಇನ್ನು ಓನ್ ಟೈಲರ್, ನನಗೆ ಬ್ಲೌಸ್ ಹೊಲಿಯೋದು, ಡ್ರೆಸ್ ಹೊಲಿಯೋದೆಲ್ಲ ಗೊತ್ತಿದೆ. ಇವಾಗೂ ನಾನು ಮರ್ತಿಲ್ಲ, ಅದು ಹಂಗೆ ಇದೆ. ಲೈಫಲ್ಲಿ ಏನಾದ್ರು ಸೆಟ್ಲ್ ಆಗೋದಾದ್ರೆ ಟೈಲರ್ ಮಾಡೋಣ, ಇಲ್ಲಾಂದ್ರೆ ಒಂದು ಹೂವು ವ್ಯಾಪಾರ ಅಥವಾ ಇಲ್ಲ ಬೋಂಡ ಬಜ್ಜಿ ಆದ್ರೂ ಇಟ್ಟು ನಾನು ಬಿಸ್ನೆಸ್ ಮಾಡ್ಬಿಟ್ಟು ಓನ್ ಬಿಸ್ನೆಸ್ ಆಗೇ ಇರ್ಬೇಕು. ಅದು ಬಿಟ್ರೆ ಆಗಿಲ್ಲ ಅಂದ್ರೆ ಪಾರ್ಟ್ ಟೈಮ್ ಜಾಬ್ ಯಾವ್ದಾದ್ರು ಮನೆ ಕೆಲಸ ಮಾಡೋದು, ಆ ತರ ಎಲ್ಲ ಮೈಂಡ್ ಸೆಟ್ ಇತ್ತು ನಮ್ಗೆ. ಆಮೇಲೆ ಯೂಟ್ಯೂಬ್ ಈ ತರ ಚೇಂಜ್ ಮಾಡುತ್ತೆ, ನಾವೇ ಇನ್ನೊಬ್ರಿಗೆ ಕೆಲಸ ಕೊಡೋಷ್ಟು ಮಟ್ಟಕ್ಕೆ ಬರ್ತೀರ ಅನ್ನೋ ಅಂತ ಅನ್ಕೊಂಡಿರ್ಲಿಲ್ಲ. ತಂಗಿ ಮದುವೆ ಮಾಡಿದೆ, ತಮ್ಮನ್ ಮದುವೆ ಮಾಡ್ಬೇಕು, ಮನೆ ಕಟ್ಟೋ ಪ್ಲಾನ್ ಇದೆ. ಸೊ ಇಷ್ಟೆಲ್ಲ ನಮ್ಗೆ ಯೂಟ್ಯೂಬ್ ಇನ್ನು ಜಾಸ್ತಿ ಕೆಲಸ ಕೊಟ್ಟಿದೆ ನಮ್ಗೆ. ಆದ್ರೆ ಅವಾಗ ಆ ತರ ಎಲ್ಲ ಪ್ಲಾನ್ ಇರ್ಲಿಲ್ಲ. ನಮ್ ಜೀವನ ಆಯ್ತು, ಸೊ ಅವತ್ತಿನ ದುಡಿಯೋದು ಮತ್ತೆ ಆ ತಿಂಗಳು ನೆಕ್ಸ್ಟ್ ತಿಂಗಳಿಗೆ ಏನ್ ಮಾಡ್ಬೇಕು ಅಷ್ಟೇ ಪ್ಲಾನಿಂಗ್ ಇದ್ದಿದ್ದು. ಆ ತರ ಮೈಂಡ್ ಸೆಟ್ ಇದ್ದಿದ್ದು. ಯೂಟ್ಯೂಬ್ ನಿಮಗೆ ಜೀವನ ಕೊಡ್ತು ಅಂತ ಹೇಳಿದ್ರಿ. ಅದ್ರ ಜೊತೆ ನೀವು ಇನ್ನೊಂದ್ ಮಾತು ಹೇಳಿದ್ರಿ, ನಾವು ಬೇರೆಯವ್ರಿಗೆ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ನಾವೇ ಇನ್ನೊಬ್ರಿಗೆ ಕೆಲಸ ಕೊಡೋ ಲೆವೆಲ್. ಐ ಮೀನ್ ಅದು ಯಾವ ತರ ವರ್ಕ್ ಆಗ್ತಾ ಇದೆ? ನೀವ್ ಯಾರಿಗೆ ಕೆಲಸ ಕೊಡ್ತಾ ಇದ್ರೆ ಏನ್ ಅದ್ರ ಬಗ್ಗೆ? ಇಲ್ಲ ಮೇಡಮ್, ಪ್ಲಾನ್ ಇದೆ, ನನಗ್ ಆಸೆ ಇದೆ. ನಮ್ ತಮ್ಮನ್ಗೆ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ನನ್ ಬ್ರ್ಯಾಂಡ್ ಅಲ್ಲಿ ಅಂತ. ನನಗೇನಂದ್ರೆ ನಂದೇ ಓನ್ ಮಸಾಲೆಗಳು ಓಪನ್ ಮಾಡ್ಬೇಕಂತ ಇದೆ. ಇದು ಮಾಡೋದ್ರಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ. ಹೆಣ್ಮಕ್ಳಾಗಿರ್ಲಿ ಅಥವಾ ವಯಸ್ಸಾದಾಗಿರೋರು ಮನೇಲಿ ಇರ್ತಾರಲ್ಲ, ಅಂತವ್ರಿಗೆ ಕೆಲಸ ಕೊಟ್ಟಂಗ ಆಗುತ್ತೆ. ಮತ್ತೆ ನಮ್ ಪ್ರಾಡಕ್ಟ್ ತುಂಬಾ ಜನ ಕೇಳೋರು ಇದ್ದಾರೆ.
ಹೊರಗಡೆ ದೇಶಕ್ಕೆಲ್ಲ ಹೋಗ್ತಾರಲ್ಲ, ಮೇಡಮ್ ನೀವು ಅಡ್ಗೆ ಮಾಡೋ ತರ ಬರ್ಬೇಕಂದ್ರೆ ನೀವು ಯೂಸ್ ಮಾಡೋಂತ ಮಸಾಲೆ ಪುಡಿಗಳು ನಮ್ಗೆ ಬೇಕಂತ ತುಂಬಾ ಜನ ಕೇಳ್ತಾರೆ. ಸೊ ಅದೆಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಇದೆ, ನಮ್ಗೆ ಮಾಡ್ಬೇಕಂತ ಆಸೆ ಇದೆ. 7 ವರ್ಷ ಆಗ್ತಾ ಇದೆ, ಇನ್ನೂ ನಾವು ಮಾಡಿಲ್ಲ, ಮಾಡ್ಬೇಕನ್ನೋ ಪ್ಲಾನ್ ಇದೆ. ಸೊ ಈ 7 ವರ್ಷ ಜರ್ನಿಯಲ್ಲಿ ನಿಮಗೆ ಏನೇನ್ ಸಕ್ಸಸ್ ಸಿಗ್ಬೇಕಾಗಿತ್ತು ಅದೆಲ್ಲವೂ ಕೂಡ ಸಿಕ್ತು ಅಂತಾನೆ ಅನ್ಬೋದು. ಯಾಕಂದ್ರೆ ನಿಮ್ಗೆ ಕಷ್ಟಗಳನ್ನ ಪಟ್ಕೊಂಡ್ ಬಂದಿದ್ರಿ, ಇವಾಗ ಅದೆಲ್ಲ ನೀಗ್ತಾ ಇದೆ, ನಿಮ್ ತಂಗಿ ಮದ್ವೆ ಎಲ್ಲ ಆಯ್ತು. ಸೊ ಒಂದ್ ಫ್ಯಾಮಿಲಿ ಸೆಟಲ್ಡ್ ಆಗಿರುವಂತಹ ಟೈಮಲ್ಲಿ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಅಂತ ಇರೋದು, ಇವಾಗ ಈ ಡ್ರೀಮ್ ಬಿಟ್ಟು ಮುಂದೆ ಯಾವ ತರ ಜೀವನನ ಲೀಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಅಂತ? ಅದೇ ಯೂಟ್ಯೂಬ್ ಎಲ್ಲಿ ಗಂಟೆ ಇರುತ್ತೆ ಅಲ್ಲಿವರೆಗೂ ನನ್ ಕೈಲಾದಷ್ಟು ಪ್ರಯತ್ನ ಪಡ್ತೀನಿ. ಮತ್ತೆ ಯಾರಾದ್ರೂ ಹೊಸದಾಗಿ ಏನಾದ್ರು ಕೇಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ನಾನು ಕೂಡ. ಡ್ರೀಮ್ ಅಂದ್ರೆ ಅದೇ ನಮ್ ತಮ್ಮನ್ ಮದುವೆ ಮಾಡ್ಬೇಕು, ಮನೆ ಕಟ್ಬೇಕು. ಮತ್ತೆ ನಾನ್ ಅನ್ಕೊಂಡಿರೋದು ಅದೇ ಸ್ಪೈಸಸ್ ಮಸಾಲದ ಓನ್ ಬ್ರ್ಯಾಂಡ್ ಅದ್ ಇಟ್ಬಿಟ್ಟು 4 ಜನಕ್ಕೆ ಹೆಲ್ಪ್ ಆಗೋ ತರ ಕೆಲಸ ಕೊಡ್ಬೇಕು, ಅದೇ ಆಸೆ ನನಗೆ. ಇನ್ನೇನು ಆಸೆ ಇಲ್ಲ. ಇನ್ನು ಮದ್ವೆ ಆಗಿಲ್ಲ ಅಂತ ಎಲ್ಲ ಕೇಳ್ತಾರೆ, ನಾನು ಮದ್ವೆ ಆಗೋ ಇಂಟ್ರೆಸ್ಟೇ ಇಲ್ಲ. ಅಲ್ಲ, ಅದನ್ನೇ ನಾನು ಇವಾಗ ನೆಕ್ಸ್ಟ್ ಇಷ್ಟೆಲ್ಲ ಹೇಳ್ತಾ ಇದ್ರೆ ನಿಮ್ ಮದ್ವೆ ಬಗ್ಗೆ ನೀವು ಮಾತಾಡ್ತಾ ಇರಲ್ಲ. ಯಾಕೆ ಮದ್ವೆ ಆಗಿಲ್ಲ, ಇವಾಗ ಒಂದ್ ದಿನಕ್ಕಾದ್ರೂ ಒಂದ್ ಇಬ್ರಾದ್ರೂ ಕಮೆಂಟ್ ಹಾಕ್ತಾರೆ, ಮದ್ವೆ ಆಗಿದೆ ನಿಮ್ಗೆ, ನಿಮ್ ಫ್ಯಾಮಿಲಿನ ತೋರ್ಸಿ, ಗಂಡನ್ ತೋರ್ಸಿ, ಮಗು ಇದೆ ತೋರ್ಸಿ ಅಂತಾರೆ. ಅದೆಲ್ಲ ಏನು ಇಲ್ಲ, ನಾನು ಸಿಂಗಲ್ ಪೀಸ್ ಆರಾಮಾಗಿ ಸಾಯೋ ಗಂಟ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಏನಕ್ಕೆ ಈ ಡಿಸಿಷನ್? ಅಂದ್ರೆ ನೀವು ಎಲ್ಲರಿಗೂ ಮದ್ವೆ, ನಿಮ್ ತಮ್ಮ ತಂಗಿಗೆ ಮದ್ವೆ ಮಾಡಿಸ್ಬೇಕು ಅನ್ನೋ ನಿಮ್ ತಲೆಯಲ್ಲಿ ಬಂದೆ, ಬಟ್ ನೀವೇನಕ್ಕೆ ಸಿಂಗಲ್ ಆಗಿ? ಅದೇನೋ ಮೇಡಮ್, ನನಗೆ ಚಿಕ್ಕ ವಯಸ್ಸಿಂದಾನು ಮದ್ವೆದ ಇಂಟ್ರೆಸ್ಟ್ ಇಲ್ಲ. ಇನ್ನೊಂದು ಗಾರ್ಮೆಂಟ್ಸ್ ಹೋದ್ಮೇಲೆ ಅವ್ರ ಫ್ಯಾಮಿಲಿ ಸ್ಟೋರಿಗಳೆಲ್ಲ ಕೇಳಿ ಮದ್ವೆನೇ ಬೇಡ ಅನ್ಸ್ಬಿಡ್ತು ನನಗೆ. ಅಷ್ಟು ಜನದ ಕಷ್ಟ ನೋಡಿದೀನಿ ನಾನು ಗಾರ್ಮೆಂಟ್ಸ್ ಅಲ್ಲಿ. 13 ವರ್ಷ ಸರ್ವಿಸ್. ಒಬ್ಬೊಬ್ರದ್ದು ಸ್ಟೋರಿಗಳು ಕೇಳ್ತಾ ಇದ್ರೆ ಒಂದೊಂದು ಫಿಲಿಮೇ ತೆಗಿಬೋದು. ಅದೆಲ್ಲ ನೋಡಿ ಬೇಡ ನೀನ್ ಹಿಂಗೆ ಇರು. ಇವಾಗೂ ಅಷ್ಟೇ, ಯಾರಾದ್ರೂ ಮದ್ವೆ ಆಗಿಲ್ವ ಅಂದ್ರೆ ನಿಂದೇ ಜೀವನ ಸೂಪರ್ ಅಮ್ಮ ಅಂದ್ಬಿಟ್ಟೆ ಹೋಗ್ತಾರ, ಅರ್ಥವಾಗಿ ಯಾಕೆ ಮದ್ವೆ ಆಗಿದೆ ಅಂತ ಕೇಳೋರೇ ಇಲ್ಲ. ಸೊ ಹಂಗಾಗಿ ಮದ್ವೆ. ಬಟ್ ನಿಮ್ ಮನೇಲಿ ಯಾರು ಏನು ಹೇಳಿಲ್ವಾ? ಎಲ್ಲ ಸಪೋರ್ಟ್ ನನಗೆ, ನೀನ್ ಹೆಂಗಿರ್ಬೇಕು ಹಂಗೆ ಇರು ಅಂತ. ಇವಾಗ ನಿಮ್ಮ ಸಪೋರ್ಟ್ ಅಂತ ಬಂದಾಗ ನಾನು ನಿಮ್ ಮನೆ ತಗೊಳ್ಳೇಬೇಕಾಗತ್ತೆ. ನಿಮ್ಮ ಅಮ್ಮಂದು, ನಿಮ್ ತಂದೆದು, ನಿಮ್ ಫ್ಯಾಮಿಲಿ ಸಪೋರ್ಟ್ ಯೂಟ್ಯೂಬ್ ಚಾನಲ್ಗೆ. ನಿಮ್ ತಮ್ಮ ಅಂದ್ರೂ ಆಬ್ವಿಯಸ್ಲಿ ನಿಮ್ ಜೊತೆ ಕೈ ಜೋಡಿಸಿದ್ದಾರೆ. ಸೊ ಇದೆಲ್ಲ ಯಾವ ತರ ಸಪೋರ್ಟ್ ಇತ್ತು, ಹೆಂಗ್ ನೀವು ಅದನ್ನ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದೀರಾ ಇಲ್ಲಿವರೆಗೂ ಅಂತ? ಎಲ್ಲರೂ ನಮ್ಮ ಫ್ಯಾಮಿಲಿ ಫ್ರೆಂಡ್ಸು, ಹೊರಗಡೆ ಸಿಗೋಂತ ಫ್ರೆಂಡ್ಸು, ನಾನು ಕೆಲ್ಸಕ್ಕೆ ಹೋಗೋದು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅದೇ ನಾನೊಂದು ಯೂಟ್ಯೂಬ್ ಅಲ್ಲಿ ಪೇಮೆಂಟ್ ಏನು ಬರ್ತಾ ಇರ್ಲಿಲ್ವಲ್ಲ, ಅವಾಗೆಲ್ಲ ಬೈತಾ ಇದ್ರು. ಆಮೇಲೆ ಪೇಮೆಂಟ್ ಬಂತು, ನಾನು ಒಂದ್ ಸ್ವಲ್ಪ ಚೇಂಜ್ ಆದೆ. ಮತ್ತೆ ಎಲ್ಲ ಅವಾಗ ಖುಷಿ ಪಟ್ರು. ಏನೋ ಇಂಟರ್ವ್ಯೂಗಳೆಲ್ಲ ಹೋದ್ನಲ್ಲ, ಮತ್ತೆ ಕೆಲವೊಂದು ಟಿವಿ ಚಾನಲ್ಗೆಲ್ಲ ಹೋಗುದ್ನಲ್ಲ, ಅವಾಗ ತುಂಬಾ ಜನ ಪರವಾಗಿಲ್ಲ, ನೀನು ಅವಾಗ ಕಷ್ಟ ಬಿದ್ದಿರೋದಕ್ಕೆ ದೇವ್ರು ಇವಾಗ ಚೆನ್ನಾಗಿ ಇಟ್ಟಿದ್ದಾನೆ, ಹಿಂಗೆ ಬೆಳಿ ಅಂತ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನನಗೆ. ಎಲ್ಲರೂ ಆಶೀರ್ವಾದನೂ ಇರ್ಬೇಕು ನನಗೆ. ಸೊ ಅದೇ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ನೆಮ್ಮದಿಯಾಗಿ ಜೀವನ ನಡೆಸ್ಬೇಕು. ಸಿಂಗಲ್ ಆಗಿದ್ರು ನೆಮ್ಮದಿಯಿಂದ ಜೀವನ ಮಾಡೋದು. ಓಕೆ, ಫೈನ್. ಇವಾಗ ಪ್ರಮೋಷನಲ್ ವಿಡಿಯೋ, ನಾನ್ ನಿಮ್ದು ಒಂದಿಷ್ಟು ವಿಡಿಯೋಸ್ ನೋಡ್ತಾ ಇದ್ದೆ ನಿಮ್ ಯೂಟ್ಯೂಬ್ ಚಾನಲ್ ಅಲ್ಲಿ. ನನಗೆ ಇವಾಗ ದುಡ್ಡು ಮಾಡೋದು, ಅದರಿಂದನೂ ದುಡ್ಡು ಮಾಡೋವಂತಹ ಯೂಟ್ಯೂಬರ್ಸ್ ಇದಾರೆ. ಪ್ರಮೋಷನ್ ಮಾಡ್ಬಿಟ್ಟು ಒಂದು ಐಟಮ್ ನ ನೀವು ಅದನ್ನ ಪ್ರಮೋಟ್ ಮಾಡಿ ನೀವು ದುಡ್ಡು ಮಾಡ್ಕೊಳ್ಳೋದು. ಸೊ ನಿಮ್ಮ ಒಂದು ಇದ್ರಲ್ಲಿ ಅಕೌಂಟ್ ಅಲ್ಲಿ ನಾನು ನೋಡ್ಲಿಲ್ಲ, ನೀವು ಅದನ್ನ ಮಾಡೋದಿಲ್ವಾ ಪ್ರಮೋಷನಲ್ ವಿಡಿಯೋ? ಇಲ್ಲ ಮೇಡಮ್, ತುಂಬಾ ಜನ ಬರುತ್ತೆ, ಜಾಸ್ತಿ ದೊಡ್ಡ ಬ್ರ್ಯಾಂಡ್ ಬರುತ್ತೆ. ಅದೇನೋ ನನಗೆ ಪ್ರಮೋಷನ್ ವಿಡಿಯೋ ಅಂದ್ರೆ ಸ್ವಲ್ಪ ಭಯನೇ. ಯಾಕಂದ್ರೆ ಅದು ಸ್ಕ್ರಿಪ್ಟ್ ಎಲ್ಲ ಕೊಡ್ತಾರಲ್ವಾ, ಪಕ್ಕ ಅವ್ರು ಏನ್ ಹೇಳಿರ್ತಾರೋ ಅದೇ ತರಾನೇ ಮಾಡ್ಬೇಕು. ಪ್ರಮೋಷನ್ ಅಂದ್ರೆ ಫ್ರೀಯಾಗಿ ಯಾರು ಮಾಡಲ್ಲ, ಅಮೌಂಟ್ ಕೊಟ್ಟೆ ಮಾಡ್ಸೋದು. ಅವ್ರು ಹೆಂಗ್ ಹೇಳಿರ್ತಾರ ಹಂಗೆ ತಾನೇ ಮಾಡ್ಬೇಕು. ಅಂದ್ರೆ ನನ್ ಚಾನೆಲ್ ಅಲ್ಲಿ ಜಾಸ್ತಿ ನಾನು ಇವಾಗ ಅಡ್ಗೆ ಸಂಬಂಧಪಟ್ಟಿದ್ದಾದ್ರೆ ಮಾಡ್ತೀನಿ. ಬೇರೆ ಎಲ್ಲ ಕೇಳ್ತಾರಲ್ವಾ, ಅದೆಲ್ಲ ಮಾಡಿಲ್ಲ. ಅಂದ್ರೆ ನಮ್ ತಮ್ಮನ್ಗೆ ಆಸೆ ಇದೆ ಪ್ರಮೋಷನ್ ಮಾಡ್ಬೇಕು. ತುಂಬಾ ಜನ ಮಾಡ್ತಾ ಇದಾರೆ, ಎಲ್ಲ ಹೆಂಗ್ ಚೇಂಜ್ ಆಗಿದೆ. ದಿನಾ ಬೈತಾ ಇರ್ತಾನೆ ನಮ್ ತಮ್ಮ, ಅವ್ರು ನೋಡು ಆ ತರ ಮಾಡ್ತಾ ಇದಾರೆ, ಇವ್ರು ನೋಡಿ ಈ ತರ ಮಾಡ್ತಾ ಇದಾರೆ ಅಂತ. ನಾನ್ ತಲೆನೇ ಕೆಡ್ಸ್ಕೊಳಲ್ಲ, ಆಯ್ತು ಏನೋ ಹೇಳ್ತಾ ಇದ್ದೆ ಹೇಳ್ಕೊಂಡು ಹೋಗು ಅಂತ ಆರಾಮಾಗಿ ಬಿಡ್ತೀನಿ. ಏನಾದ್ರು ತುಂಬಾ ಜನ ಕ್ಲೋಸ್ ಆಗಿರೋರು ಫೋರ್ಸ್ ಮಾಡಿ ತುಂಬಾ 2-3 ಸರಿ ಫೋನ್ ಮಾಡಿ ಇಲ್ಲ ಮಾಡ್ಲೇಬೇಕು ಅಂದ್ರೆ, ಅದು ಅಡ್ಗೆಗೆ ಸಂಬಂಧಪಟ್ಟಿದ್ರೆ ಮಾತ್ರ ಮಾಡ್ತೀನಿ. ಯಾಕೆ ಬೇರೆ ಒಪ್ಕೊಳ್ಳೋದಿಲ್ಲ ನೀವು? ಏನಂದ್ರೆ ನನ್ಗೆ ಇಂಗ್ಲಿಷ್ ಎಲ್ಲ ಬರಲ್ಲ. ಮತ್ತೆ ಕೆಲವೊಂದು ಲೆಟರ್ಗಳ ಸ್ಪಷ್ಟವಾಗಿ ಬರಲ್ಲ. ಇವಾಗ ಅಷ್ಟೇ ತುಂಬಾ ಜನ ಕಮೆಂಟ್ ಅಲ್ಲಿ ನೀವು ತಮಿಳವ್ರ ಅಂತ ಕೇಳ್ತಾರೆ. ನಾನು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದವಳು. ಏನಂದ್ರೆ ನಂಗೆ ಸ್ಟ್ರೋಕ್ ಆಗಿತ್ತು, ಅದರಿಂದ ಸ್ಪಷ್ಟವಾಗಿ ಮಾತಾಡಕ್ ಬರಲ್ಲ, ಎಲ್ಲ ಅಕ್ಷರ ತೊದಲ್ತೀನಿ ನಾನು. ಅದರಿಂದ ತುಂಬಾ ಜನ ಕರೆಕ್ಟ್ ಆಗಿ ಮಾತಾಡಿ, ಕರೆಕ್ಟ್ ಆಗಿ ಉಚ್ಚಾರ ಅದೆಲ್ಲ ಹೇಳ್ತಾರೆ, ಕಮೆಂಟ್ ಅಲ್ಲಿ ಹಾಕ್ತಾರೆ. ನನ್ ಪ್ರಾಬ್ಲಮ್ ಅವ್ರಿಗೇನ್ ಗೊತ್ತು ಆತರ. ಸೊ ಕಮೆಂಟ್ಸ್ ಬಗ್ಗೆ ಮಾತಾಡಿದ್ರಿ ನೀವು. ಒಂದು ಏನೇ ಒಳ್ಳೆ ಅಡಿಗೆ ಮಾಡಿ ಹಾಕಿದ್ರು, ವ್ಯೂಸ್ ಬಂತಂದ್ರು ಅಲ್ಲಿ ಕೆಲವೊಂದಿಷ್ಟು ನಿಮಗೆ ಕಮೆಂಟ್ಸ್, ಬ್ಯಾಡ್ ಕಮೆಂಟ್ಸ್ ಬರ್ತಾನೆ ಇರುತ್ತೆ, ನಿಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹೇಳಿರೋದು. ಸೊ ಈ ತರ ಹೇಳಿದಾಗ
ಆಬ್ವಿಯಸ್ಲಿ ಒಂದ್ ಸ್ವಲ್ಪ ಬೇಜಾರಾಗೇ ಆಗುತ್ತೆ. ಇವಾಗ ನಾವೇ ಯಾವ್ದಾದ್ರು ಇಂಟರ್ವ್ಯೂ ಮಾಡಿದ್ವಿ ಅಂದ್ರೆ ನನ್ನ ಮಾತಿಗೆ ಏನಾದ್ರು ಬ್ಯಾಡ್ ಕಮೆಂಟ್ ಬಂತಂದ್ರೆ ಆಬ್ವಿಯಸ್ಲಿ ನನಗೆ ಬೇಜಾರಾಗುತ್ತೆ. ಅದು ಒಂದೇ ಒಂದು ವಿಡಿಯೋ ಅಂತ ನೀವು ದಿನಕ್ಕೊಂದು 2-3 ತಿಂಗಳಿಗೊಂದು 8ರಿಂದ 10 ವಿಡಿಯೋಸ್ ಅದಕ್ಕಿಂತ ಜಾಸ್ತಿ ವಿಡಿಯೋಸ್ ಹಾಕಿರೋರು ನಿಮಗೆ ಜಾಸ್ತಿ ನೆಗೆಟಿವ್ ಕಮೆಂಟ್ಸ್ ಬಂದೇ ಬರ್ತಾ ಇರುತ್ತೆ. ಸೊ ಅದನ್ನ ಹೆಂಗೆ ನೀವು ತಗೊಳ್ತೀರಾ? ತುಂಬಾ ಬೇಜಾರಾಗಿದ್ದಂತಹ ಕಮೆಂಟ್ ಯಾವ್ದಾದ್ರು ಇದೆಯಾ ನಿಮ್ಗೆ? ನಿಜ ಹೇಳ್ಬೇಕಂದ್ರೆ ನನಗೆ ನಿಜ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಬ್ಯಾಡ್ ಕಮೆಂಟ್ ಅನ್ನೋದು ನನಗೆ ಬಂದಿಲ್ಲ ಅಷ್ಟಾಗಿ. ಅಮ್ಮಮ್ಮ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 2-3 ಬರೋದು, ಮಧ್ಯದಲ್ಲಿ ಯಾವಾಗಾದ್ರೂ ಒಂದೊಂದು ಬರುತ್ತೆ. ಅವ್ರಿಗೂ ಕೂಡ ಆರ್ಟ್ ಸಿಂಬಲ್ ಕೊಟ್ಟು ಲೈಕ್ ಮಾಡಿ ಹೋಗ್ತೀನಿ ನಾನು. ಏನ್ ತರ ಕಮೆಂಟ್ಸ್ ಮಾಡ್ತಾ ಇದ್ರು ನಿಮಗೆ ಅವರೆಲ್ಲ? ಅಂದ್ರೆ ಅಡಿಗೆ ಬಗ್ಗೆನೆ, ಇದನ್ನ ಯಾರು ಮಾಡ್ಬೇಡಿ ಚೆನ್ನಾಗಿಲ್ಲ ಅಂತ, ಮತ್ತೆ ಡಬ್ಬಾ ತರ ಇದೆ, ಮತ್ತೆ ಇದೆಲ್ಲ ಒಂದು ಅಡಿಗೆನ ಆತರ ಮಾಡಿದಾರೆ ಹೊರತಾಗಿ ಕೆಟ್ಟದಾಗಿ ಯಾರು ಮಾಡಿಲ್ಲ ನನಗೆ, ಇದುವರೆಗೂ ಮಾಡಿಲ್ಲ. ನಿಜ ಯಾಕಂದ್ರೆ ಜನನೇ ಸಪೋರ್ಟ್ ಮಾಡಿರೋದು, ಇನ್ನ ಸಜೆಷನ್ ಮಾಡ್ತಾರೆ. ಸೊ ಆದ್ರೂ ನಾನು ಏನು ಬೇಜಾರ್ ಮಾಡ್ಕೊಳಲ್ಲ. ಯಾಕೆ ಬೇಜಾರ್ ಮಾಡ್ಕೊಳಲ್ಲ, ಇದೊಂದು ಉದಾಹರಣೆಗೆ ಎಲ್ರು ತಗೊಳ್ಳಿ. ಮನೇಲಿ ನೀವು ಹಬ್ಬದ ಟೈಮಲ್ಲಿ ಒಂದು 4-5 ವೆರೈಟಿ ಅಡಿಗೆ ಮಾಡಿದ್ರೇನು, ಅಥವಾ ಕೋಟಿ ಖರ್ಚು ಮಾಡಿ ಮದುವೆಗಳು ಮಾಡಿರ್ತಾರೆ, ಮನೆ ಗೃಹಪ್ರವೇಶ ಎಲ್ಲ ಮಾಡಿರ್ತಾರೆ, ಏನಾದ್ರು ಒಂದು ಕೊರತೆ ಹೇಳಿರ್ತಾರೆ. ಮನೇಲಿರೋರೆ ಅಡಿಗೆ ನೀನು ಉಪ್ಪಿಲ್ಲ, ಖಾರ ಇದೆ, ಖಾರ ಕಡಿಮೆ ಇದೆ, ಉಪ್ಪಾಕಿದೆ ಜಾಸ್ತಿ ಅಂತಾರೆ ಮನೇಲಿರೋರೆ. ಇನ್ನು ವಿಡಿಯೋದಲ್ಲಿ ನೋಡ್ಬಿಟ್ಟು ಟ್ರೈ ಮಾಡ್ದಿರ ಕಮೆಂಟ್ ಹಾಕಿದ್ರೆ ಹೆಂಗೆ? ಅದಕ್ಕೆ ನಾನು ತಲೆ ಕೆಡ್ಸ್ಕೊಳಲ್ಲ. ನೀವು ಫಸ್ಟ್ ಮನೇಲಿ ಟ್ರೈ ಮಾಡ್ರಿ, ಕರೆಕ್ಟ್ ಆಗಿ ಬಂದಿಲ್ವ ಇನ್ನೊಂದ್ಸರಿ ಮಾಡ್ರಿ. ನಾನು ಕೂಡ ಒಂದೇ ಅಡಿಗೆನೆ ಒಂದೇ ತರ ಮಾಡಲ್ಲ, ಯಾವಾಗೂ ಚೇಂಜ್ ಮಾಡ್ತಾನೆ ಇರ್ತೀನಿ. ಇವಾಗ ಮಾಡಿರೋ ಟೇಸ್ಟ್ ಇನ್ನೊಂದ್ಸರಿ ಕೊಡಲ್ಲ ನಾನು. ಓಕೆ, ಸೊ ಟೇಸ್ಟ್ ವೈಸ್ ಅಡ್ಗೆ ವೈಸ್ ಎಲ್ಲ ಡಿಫರ್ ಆಗುತ್ತೆ. ಓಕೆ ಫೈನ್. ಯೂಟ್ಯೂಬ್ ಅಂತ ಅಂದ ತಕ್ಷಣ ಯೂಟ್ಯೂಬರ್ಸ್ ತುಂಬಾ ಜನ ಇದ್ದಾರೆ. ಇವಾಗ ಕರ್ನಾಟಕದಲ್ಲೇ ಇಟ್ಕೊಂಡ್ರೆ ತುಂಬಾ ಜನ ಇವಾಗ ಏನ್ ನೋಡ್ದಲ್ಲ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡು ತಮ್ಮದೇ ಒಂದು ಕಂಟೆಂಟ್ ಅನ್ನ ಪೋಸ್ಟ್ ಮಾಡ್ತಾ ಇರ್ತಾರೆ. ಅದು ವರ್ತ್ ಇರೋದಿಲ್ಲ ಅಂತವ್ರು ಕೂಡ ಜಾಸ್ತಿ ಫಾಲೋವರ್ಸ್ ನ ಸಬ್ಸ್ಕ್ರೈಬರ್ಸ್ ನ ಇಟ್ಕೊಂಡಿರ್ತಾರೆ. ಸೊ ನೀವು ತುಂಬಾ ಜನ ಸಬ್ಸ್ಕ್ರೈಬರ್ಸ್ ನ ಇಟ್ಕೊಂಡಿರೋಂತ ನೀವು ಯಾವ ಯೂಟ್ಯೂಬರ್ ನ ನೀವು ಫಾಲೋ ಮಾಡ್ತೀರಾ? ಅವ್ರದ್ದು ಏನ್ ನೀವು ಸಜೆಷನ್ಸ್ ಅಥವಾ ಅವ್ರ ವಿಡಿಯೋ ನೋಡಿ ಏನ್ ಕಲಿತೀರಾ ನೀವು ಯೂಶಲಿ ಅಂತ? ಮೇಡಮ್, ಇವಾಗ ನಾನು ಯೂಟ್ಯೂಬ್ ಮಾಡೋದ್ರಿಂದ ನಾನು ಫಾಲೋ ಮಾಡೋದಕ್ಕಿಂತ ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ, ಎಲ್ಲರದು ತಗೊಂತೀನಿ ಕೆಲವೊಂದು ಟಿಪ್ಸ್ಗಳು. ಯಾಕಂದ್ರೆ ಒಬ್ಬರ ಹೆಸರು ಹೇಳಿದ್ರೆ ನಾಳೆ ನನಗೆ ಹಾಕ್ತಾರೆ, ನನ್ನ ಚಾನೆಲ್ ಹೆಸರು ಹೇಳಿಲ್ಲ ನೀವು ಅವ್ರದ್ದು ಮಾತ್ರ ಹೇಳಿದ್ದೀರಂತ. ಹಂಗೆ ಬರೋದು ಬೇಡ, ನಾನು ಎಲ್ಲರದು ನೋಡ್ತೀನಿ. ನನ್ನ ಮೈಂಡ್ ಸೆಟ್ ಹೆಂಗೆ ಗೊತ್ತಾ, ಒಬ್ಬರದೇ ನೋಡಲ್ಲ. ಕನ್ನಡ, ತಮಿಳು, ತೆಲುಗು, ಹಿಂದಿ, ಮರಾಠಿ, ಫಾರಿನ್ ಕಂಟ್ರಿದು ಎಲ್ಲ ಪ್ರತಿಯೊಂದು ನೋಡ್ತಾ ಇರ್ತೀನಿ ನಾನು. ಸೊ ಅದರಿಂದ ನೀವು ಎಲ್ಲ ಟಿಪ್ಸ್ಗಳು ತಗೊಂತೀನಿ, ನಾನು ಮನೇಲಿ ಟ್ರೈ ಮಾಡ್ತೀನಿ. ಯಾವಾಗ ಅಷ್ಟೇ ಒಂದೇ ತರ ಇರಬಾರ್ದು. ಇವಾಗ ನಾವು ಇವಾಗ ಒಂದೇ ತರ ಇದ್ರೆ ನಾಳೆ ದಿವಸ ಬಂದ್ಬಿಟ್ಟು ಯಾವಾಗ ಒಂದೇ ತರ ಇದೆ, ಚೇಂಜ್ ಆಗಿಲ್ಲ ನೀನು ಅಂತ ಹೇಳ್ತಾರಲ್ಲ. ಸೊ ಆ ತರ ಗುಣದಲ್ಲಿ ಚೇಂಜ್ ಆಗ್ಬಾರ್ದು, ಬೇರೆದ್ರಲ್ಲಿ ಚೇಂಜ್ ಆಗೋ ಅಷ್ಟೇ. ಟಿಪ್ಸ್ ಅನ್ನೋದು ನಮ್ಗೆ ತುಂಬಾನೇ ಹೆಲ್ಪ್ ಅದು. ಇವಾಗ ನಾವೇನಾದ್ರು ಒಂದು ಮನೇಲಿ ಡೆಕರ್ ಮಾಡಿರ್ತೀರಿ, ಇವಾಗ ಒಂದು ತಿಂಗಳು ಅದನ್ನೇ ನೋಡಿ ಬೋರ್ ಆಗಿ ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡ್ತಿರಲ್ವಾ, ಅದೇ ತರಾನೇ ಲೈಫ್ ಕೂಡ ಅಷ್ಟೇ. ಓಕೆ, ಯೂಟ್ಯೂಬರ್ಸ್ ಅಂತಂದ್ರೆ ಇವಾಗ ನಾವೆಲ್ಲ ನೋಡಿರ್ತೀವಿ ಎಷ್ಟೊಂದ್ ಜನ ಅವರೆಲ್ಲರೂ ಮೀಟಪ್ ಆಗೋದು ಮತ್ತೆ ಯೂಟ್ಯೂಬರ್ಸ್ ಏನೋ ಈವೆಂಟ್ ಗಳೆಲ್ಲ ಆಗ್ತಾ ಇರತ್ತೆ. ಸೊ ಆ ತರದೆಲ್ಲ ನೀವು ಎಂಟರ್ಟೈನ್ ಮಾಡೋದಿಲ್ವಾ? ಆ ತರ ನಮ್ ಕನ್ನಡದಲ್ಲಿ ಕಡಿಮೆ ಅಲ್ಲ ಮೇಡಮ್, ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ನೋಡಿದೀನಿ ನಾನು. ಆಂಧ್ರದಲ್ಲಿ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕರ್ನಾಟಕದಲ್ಲಿ ತುಂಬಾ ಕಡಿಮೆ. ಯಾರು ಮಾಡಿದಾರೆ ಹೇಳಿ ನೋಡೋಣ. ಆದ್ರೆ ನನಗೆ ಆಸೆ ಇದೆ, ನಾನೇ ಫಸ್ಟ್ ಮಾಡ್ಬೇಕಂತ ಆಸೆ ಇದೆ. ನೋಡೋಣ ಲೈಫ್ ಅಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಯಾರಾದ್ರೂ ಯೂಟ್ಯೂಬರ್ ಸಿಕ್ಕಿದ್ರೆ ಹೇಳ್ತೀನಿ, ಅವ್ರಿಗೂ ಕೂಡ ಇದೇ ಮಾತು ಹೇಳ್ತಾ ಇರ್ತೀನಿ, ಎಲ್ಲ ಒಟ್ಟಿಗೆ ಸೇರಿ ಒಂದು ಇದು ಮಾಡೋಣ ನಾವು ಅಂತ. ಸೊ ಎಷ್ಟೊಂದ್ ಜನಕ್ಕೆ ಆಯ್ತು ಅಂತ ಹೇಳ್ತಾರೆ, ಮತ್ತೆ ಯಾರು ಡಿಸೈಡ್ ಆಗಲ್ಲ. ಯಾಕಂದ್ರೆ ಅದು ಏನಾದೊಂದು ಜವಾಬ್ದಾರಿ ತಗೊಂಡ್ರೆ ತುಂಬಾ ಹೆವಿ ಕೆಲಸ ಇರುತ್ತೆ ಅದಕ್ಕೆ. ಸೊ ಅದಕ್ಕೆ ಹಿಂದೆ ಆಗ್ತಾ ಇರ್ತಾರೆ. ಅದು ನಾನೇ ಟ್ರೈ ಮಾಡ್ಬೇಕಂತ ಆಸೆ ಇದೆ ನನಗೆ. ಎಲ್ಲಾನು ಗ್ಯಾದರ್ ಮಾಡ್ಬಿಟ್ಟು. ಓಕೆ, ಯೂಟ್ಯೂಬ್ ಅಂತಂದ್ರೆ ಅದರಿಂದಾನೇ ನಿಮ್ಗೆ ಆ ಸಂಸ್ಥೆಯಿಂದಾನೇ ಆ ತರದ್ದೇನು ಇದು ಬಂದಿಲ್ವಾ, ಆಪರ್ಚುನಿಟಿ ಬಂದಿಲ್ವಾ? ಅಂದ್ರೆ ಎಲ್ಲಾ ಯೂಟ್ಯೂಬರ್ಸ್ ಒಂದ್ ಕಡೆ ಸೇರಿಸೋದು, ಒಂದು ಈವೆಂಟ್ ಮಾಡಿದ್ದಾರೆ ಮೇಡಮ್. ಸೊ ನೀವ್ ಅದಕ್ಕೆ ಫಸ್ಟ್ ಟೈಮ್ ಇಷ್ಟು ವರ್ಷಕ್ಕೆ ನಾನು ಅದೇ ಗೂಗಲ್ ಆಫೀಸ್ ಯೂಟ್ಯೂಬ್ ಈವೆಂಟ್ ಕರೆದಿದ್ರು, ಹೋಗ್ಬಿಟ್ಟು ಬಂದೆ. ಇವಾಗ ಒಂದ್ 4 ತಿಂಗಳಾಯ್ತು ಹೋಗ್ಬಿಟ್ಟು ಬಂದೆ. ಅದೇ ಫಸ್ಟ್ ಟೈಮ್ ನಾನು ಎಲ್ಲಾ ಲ್ಯಾಂಗ್ವೇಜ್ ಅವರು ಬಂದಿದ್ರು, ಎಲ್ಲಾ ಊರುಗಳಿಂದಾನು ಬಂದಿದ್ರು. ಎಲ್ಲಾರನು ಮಾತಾಡ್ಸಿದೆ, ನಾನು ಕೂಡ ಅವ್ರನ್ನೆಲ್ಲ ನೋಡಿದ್ದೆ ಯೂಟ್ಯೂಬ್ ಅಲ್ಲಿ. ಸೊ ಎಲ್ರ ಜೊತೆನೂ ಪರಿಚಯ ಇದೆ, ಕಾಂಟ್ಯಾಕ್ಟ್ಗಳು ಇದೆ. ಅವಾಗ ಫೋನ್ಗಳಲ್ಲೂ ಮಾತಾಡ್ತಾ ಇರ್ತೀರಾ? ಓಕೆ ಫೈನ್. ಯೂಟ್ಯೂಬ್ ಅಲ್ಲಿ ನೀವು ಇಷ್ಟೆಲ್ಲ ಅಡ್ಗೆ ಮಾಡಿರೋದನ್ನ ನೋಡಿದ್ವಿ. ಇಲ್ಲಿವರೆಗೂನು ಎಷ್ಟು ಅಡ್ಗೆ ಮಾಡಿದೀರಾ ನೀವು, ತೋರಿಸಿದೀರಾ ಜನಗಳಿಗೆ ಅಪ್ರಾಕ್ಸಿಮೇಟ್ ಆಗಿ? ಅಂದ್ರೆ 1,500ಕ್ಕಿಂತ ದಾಟಿದ್ದೀನಿ ಅಡಿಗೆ. ಇಷ್ಟ ಅಡಿಗೆ ಮಾಡಿದೀನಿ ಅಂತ ನನಗೆ ಗೊತ್ತಿಲ್ಲ. ಎಷ್ಟೊಂದ್ ಸರಿ ನನ್ನ ವಿಡಿಯೋ ನಾನೇ ನೋಡ್ಕೊಂಡು ಅಡಿಗೆ ಮಾಡ್ತೀನಿ ಮನೇಲಿ. ಅಂದ್ರೆ ಮರ್ತೋಗಿರ್ತೀನಿ ನಾನು ಅವಾಗ ನಾನೇ ಸರ್ಚ್ ಮಾಡಿ ನನ್ನ ಅಡಿಗೆ ನೋಡ್ಕೊಂಡು ನಾನೇ ಮಾಡಿರ್ತೀನಿ. ಎಷ್ಟೊಂದು ಅಡಿಗೆ ಅವಾಗ ಮಾಡಿರೋದು ಇನ್ನೂ ನಾವ್ ಮಾಡಿಲ್ಲ. ಒಂದು 5 ವರ್ಷಕ್ಕೆ ಮುಂಚೆ ಮಾಡಿರೋ ಅಡಿಗೆ ಇವಾಗ ನೋಡ್ಕೊಂಡ್ ಮಾಡ್ತೀನಿ. ಆ ತರ
ಸೊ ಮನೇಲಿ ಇರೋರ್ಗಂತೂ ಆರಾಮಾಗಲ್ವಾ ನಿಮ್ ಅಡ್ಗೆ ದಿನಕ್ 2 ದಿನಕ್ಕೆ ಒಂದ್ಸಲ ಒಳ್ಳೊಳ್ಳೆ ಅಡ್ಗೆ ತಿನ್ಬೋದು ಮನೇಲಿ ಇರೋರು. ಓಕೆ ಫೈನ್. ಯೂಟ್ಯೂಬ್ ಇಂದ ನೀವೇನು ಅರ್ನ್ ಮಾಡ್ತಾ ಇರೋದಲ್ವಾ, ಸೊ ಆ ಅರ್ನಿಂಗ್ ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಏನೇನ್ ಪ್ಲಾನ್ಸ್ ಇದೆ ನಿಮ್ಗೆ, ಏನ್ ಮಾಡ್ಬೋದು ಅನ್ನೋ ಪ್ಲಾನ್ಸ್ ಇದೆ ನಿಮ್ದು? ಅದೇ ಅರ್ನಿಂಗ್ ಇಟ್ಕೊಂಡು ಅದೇ ನನ್ನ ಕೈಲಿ ಆದಷ್ಟು 4 ಜನಕ್ಕೆ ಹೆಲ್ಪ್ ಆಗೋ ತರ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ದೀನಿ, ಬಿಸ್ನೆಸ್ ತರದ್ದು. ಮತ್ತೆ ಇನ್ನೇನ್ ಮೇಡಮ್, ಸಂಪಾದನೆ ಮಾಡೋದು ಇಟ್ಕೊಳ್ಳೋದು ಅಷ್ಟೇ, ಸೇವಿಂಗ್ಸ್ ಮಾಡಿ ಇಟ್ಕೊಂತೀನಿ. ನೋಡೋಣ, ಇನ್ನು ಏನು ಯೋಚನೆ ಮಾಡಿಲ್ಲ. ಮುಂದೆ ಆಗೋದ್ ಏನ್ ಹೇಳಕ್ ಆಗಲ್ಲ, ಇವತ್ತಿದ್ದವ್ರು ನಾಳೆ ಇರಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ ಯಾರಿಗೂನು. ಪ್ರಪಂಚದಲ್ಲಿ ಚೆನ್ನಾಗಿರೋರೆಲ್ಲ ಬೇಗನೆ ಹೋಗ್ಬಿಟ್ಟಿದ್ದಾರೆ. ಆತರ ನಾವು ಏನ್ ಅನ್ಕೊಂತೀರ ಅದ್ ಆಗೋದಿಲ್ಲ. ನಾಳೆನೆ ನೋಡೋಣ ಅಷ್ಟೇ. ಅದೇ ನನ್ ಮೈಂಡ್ ಸೆಟ್ ಇದೆ. ಇವಾಗ ನಾಳೆದು ಇವತ್ತೇ ಯೋಚನೆ ಮಾಡ್ತೀನಿ ನಾನು. ಇವಾಗ ನಾಳೆ ಹಬ್ಬ ಬರ್ತಾ ಇದೆ ಅಂದ್ರೆ ಇವತ್ತು ಏನೇನ್ ಮಾಡ್ಬೇಕಂತ ಎಲ್ಲ ಲಿಸ್ಟ್ ಹಾಕೊಂತೀನಿ. ಆ ತರ ಮೈಂಡ್ ಸೆಟ್ ನನಗ್ ಜಾಸ್ತಿ ಇದೆ. ತುಂಬಾ ಟೆನ್ಷನ್ಗಳಾಗುತ್ತೆ ಜಾಸ್ತಿ ನನಗೂನು. ಆದ್ರೆ ಏನ್ ಮಾಡಕ್ ಆಗಲ್ಲ, ಮುಂದೆ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಇವಾಗ ನೈಟ್ ಚೆನ್ನಾಗಿ ಊಟ ಮಾಡಿ ಮಲಗಿರ್ತೀರಿ, ಬೆಳಗ್ಗೆ ಅಷ್ಟೊತ್ತಿಗೆ ಹುಷಾರಿಲ್ದಿರಾಗಿರುತ್ತೆ. ಸೊ ಅದಕ್ಕೆ ಏನು ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನ ತಲೆ ಕೆಡಿಸ್ಕೊಂಡಿರೋ ಲೈಫ್ ನ ಆರಾಮಾಗಿ ತಗೊಂಡೋಗ್ಬೇಕಷ್ಟೇ. ಇಷ್ಟು ವಿಡಿಯೋಸ್ ಮಾಡಿದೀರಾ, ಇಷ್ಟೊಂದ್ ಜನ ಸಬ್ಸ್ಕ್ರೈಬರ್ಸ್ ಇದಾರೆ ನಿಮ್ಗೆ, ಮತ್ತೆ ಎಷ್ಟೊಂದ್ ಚಾನಲ್ಗಳು ಬಂದು ನಿಮ್ಗೆ ಇಂಟರ್ವ್ಯೂ ಮಾಡಿರೋದು, ಇದೆಲ್ಲವನ್ನು ನಿಮ್ಮಮ್ಮ ನೋಡ್ತಾ ಇರ್ತಾರೆ. ಸೊ ನಿಮ್ಮಮ್ಮಂಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ನಿಮ್ ಬಗ್ಗೆ ಅಂತ? ತುಂಬಾ ಖುಷಿ ಆಗುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಅಷ್ಟೇ, ನಮ್ಮ ಅಮ್ಮ ನಮ್ಮ ಎಲ್ಲ ಫ್ಯಾಮಿಲಿಯವ್ರಿಗೂ ಇಷ್ಟ ಆಗುತ್ತೆ. ಅವರೇ ಯೂಟ್ಯೂಬ್ ಹಾಕೊಂಡು ನೋಡ್ತಾ ಇರ್ತಾರೆ. ನಂದು ವಾಯ್ಸ್ ನನಗೆ ಕೇಳಕ್ ಇಷ್ಟ ಆಗೋದಿಲ್ಲ, ಹಾಕ್ಲೇ ಬೇಡ ಅಂದ್ಬಿಡ್ತೀನಿ ನಾನು. ಆದ್ರೆ ನನ್ಗೆ ಗೊತ್ತಿಲ್ದಿರ ಸೌಂಡ್ ಕಮ್ಮಿ ಇಟ್ಕೊಂಡು ಹಾಕೊಂಡು ನೋಡ್ತಾ ಇರ್ತಾರೆ. ಎಲ್ಲರಿಗೂ ಖುಷಿ ಇದೆ. ರೇಖಾ ಒಂದ್ ಲೆವೆಲ್ ಅಲ್ಲಿ ಇದ್ಲಿ, ಇವಾಗ ಒಂದ್ ಚೆನ್ನಾಗ್ ಬಂದಿದ್ದಾಳೆ ಅನ್ನೋ ಖುಷಿ ಇದೆ. ನಿಮ್ಗೆ ಅನ್ಸಿತ್ತಾ ಯಾವಾಗಾರು ಒಂದ್ ಅಡ್ಗೆ ನಿಮ್ಮನ್ನ ಇಷ್ಟು ಲೆವೆಲ್ಗೆ ಕೈ ಹಿಡಿಯತ್ತೆ ಅಂತ? ಅನ್ಕೊಂಡಿರ್ಲಿಲ್ಲ. ಅದೇ ನಮ್ ತಮ್ಮ ಟ್ರೈ ಮಾಡಿದ್ದು, ಫೇಮಸ್ ಆಗ್ತಿ ಅಂತ ನನಗೆ ಹಚ್ಚದ ಮೈಂಡ್ ಕುತ್ಕೊಂತು ಮಾಡ್ದೆ ನಾನು. ಯೂಟ್ಯೂಬ್ ಇಂದ ಏನ್ ರೆಕಗ್ನಿಷನ್ ಸಿಕ್ಕಿರೋದು ನಿಮ್ಗೆ? ಅದು ಏನಾದ್ರು ರಿವಾರ್ಡ್ಸ್, ಅವಾರ್ಡ್ಸ್ ಆ ತರದ್ ಏನಾದ್ರು? 1 ಲಕ್ಷ ಸಬ್ಸ್ಕ್ರೈಬ್ ಆದಾಗ ಸಿಲ್ವರ್ ಬಟನ್ ಅಂತ ಬಂತು, 1 ಮಿಲಿಯನ್ ಆದಾಗ ಗೋಲ್ಡನ್ ಬಟನ್ ಅಂತ ಬಂತು. ಇನ್ನು ಜಾಸ್ತಿ 10 ಮಿಲಿಯನ್ ಅನ್ಕೊಂತೀನಿ. ಅದಾದ್ಮೇಲೆ ಟ್ರೋಫಿಗಳು ಡಿಫ್ರೆಂಟ್ ಆಗಿ ಬರ್ತಾ ಇರುತ್ತೆ. ನೋಡೋಣ. ಫಸ್ಟ್ ಟೈಮ್ ಕನ್ನಡದಲ್ಲಿ ನಾನು 27 ಲಕ್ಷ ಕುಕಿಂಗ್ ಇದ್ರಲ್ಲಿ ಬಂದಿರೋದು ನಾನು. ಯಾಕಂದ್ರೆ ನಂದು ಒಂದೇ ಅಲ್ಲ, ಬೇರೆ ಅಡಿಗೆದಲ್ಲ, ಬೇರೆಯವರು ತುಂಬಾ ಇವಾಗ ಇಂಟರ್ವ್ಯೂ ಇದೆ, ಒಂದ್ ಸಪ್ರೇಟ್ ಇರುತ್ತೆ, ಸಪ್ರೇಟ್ ಇರುತ್ತಲ್ಲ, ಅವರೆಲ್ಲ ನನಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ ಇದ್ದಾರೆ. ಇವಾಗ ಒಂದು 10ನೇ ಕ್ಲಾಸ್ 9ನೇ ಕ್ಲಾಸ್ ವರ್ಗು ಓದಿ 10ನೇ ಕ್ಲಾಸ್ ಫೇಲ್ ಆಗಿ ಇಂಥವ್ರು ಇವಾಗ ತುಂಬಾ ಹೇಳ್ತಿರ್ತಾರೆ, ಓದ್ಬೇಕು, ನೀವೊಂದು ಸಾಧನೆ ಮಾಡ್ಬೇಕಂದ್ರೆ ಲೈಫಲ್ಲಿ ಓದಿರ್ಲೇಬೇಕು ಅನ್ನೋದು ಹೇಳ್ತಾರೆ. ಸೊ ನೀವು ಅದನ್ನ ಸ್ವಲ್ಪ ಚೇಂಜ್ ಮಾಡಿದ್ರೆ, ಓದಿಲ್ಲ ಅಂದ್ರೂ ನಮ್ಮ ಒಂದು ಎಬಿಲಿಟಿ ಮೇಲೆ ನಾವು ಸಾಧನೆ ಮಾಡ್ಬೋದು. ಮೇಡಮ್, ಇವಾಗ ಇಡೀ ದೇಶ ಎಲ್ಲ ನೀವು ಚೆಕ್ ಮಾಡ್ದೇನು, ಅರ್ಧಕ್ಕರ್ಧ ಓದ್ದೇ ಇರೋರು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರೋದು. ಓನ್ ಬಿಸ್ನೆಸ್ ಮ್ಯಾನ್ ನೀವೇ ನೋಡ್ಕೊಳ್ಳಿ. ಇವಾಗ ನಮ್ಮ ತಮ್ಮ ಡಿಗ್ರಿ ಮಾಡಿದ್ದಾನೆ, ನನಗೆ ಮ್ಯಾನೇಜರ್ ಕೆಲಸ ಮಾಡ್ಕೊಂಡು ಕ್ಯಾಮ್ರಾಮ್ಯಾನ್ ಆಗಿದ್ದಾನೆ. ನಾನು 9th ಕ್ಲಾಸ್ ಓದಿರೋದು, ನಾನು ಫೇಮಸ್. ಹೊರಗಡೆ ಹೋದ್ರೆ ನನ್ನ ಜೊತೆ ಸೆಲ್ಫಿ ತಗೊಂಡಿರಿದ್ದಾರೆ. ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದ್ರಲ್ಲಿ. ಸೊ ನೀವು ಓದೋದೇ ಬೇಡ ಅಂತ ಹೇಳ್ತಿದ್ದೀರಾ ಏನ್ ಕತೆ? ಓದೋದಲ್ಲ, ನಮ್ದು ಏನ್ ಕಲೆ ಇದೆ ಅದನ್ನ ಇಟ್ಕೊಂಡು ಜೀವನದಲ್ಲಿ ಹೆಂಗ್ ಬರ್ಬೇಕನ್ನೋದನ್ನ ಕಲ್ತ್ಕೋಬೇಕು ನೋಡೋರು. ಇವಾಗ ತುಂಬಾ ಜನ ಓದಿರ್ತಾರೆ, ಮನೇಲಿ ಮದುವೆ ಆಗ್ಬಿಟ್ಟಿರುತ್ತೆ, ಮೊಬೈಲ್ ನೋಡೋದು, ಟಿವಿ ನೋಡೋದ್ರಲ್ಲಿ ಟೈಮ್ ಪಾಸ್ ಇರುತ್ತೆ. ಆದ್ರೆ ಕೆಲವರಿಗೆ ಬಿಸ್ನೆಸ್ ಮಾಡೋ ಅನ್ನೋ ಆಸೆ ಇರುತ್ತೆ. ಮತ್ತೆ ಕೆಲವ್ರನ್ನ ಹೆಣ್ಮಕ್ಳನ್ನ ಹೊರಗಡೆ ಕಳ್ಸಲ್ಲ, ಮತ್ತೆ ಕಂಡೀಷನ್ ಆಗಿರ್ತಾರೆ. ಅದನ್ನು ಹೆಣ್ಮಕ್ಳಿಗೆ ಛಲ ಇರುತ್ತಲ್ವಾ. ಸೊ ಮನೆಯಲ್ಲೇ ಕುತ್ಕೊಂಡು ಎಷ್ಟೊಂದು ಬಿಸ್ನೆಸ್ ಮಾಡ್ಬೋದು ಇವಾಗ. ಸೊ ಇವಾಗ ಮೆಹಂದಿನೇ ತಗೊಳ್ಳಿ. ಇವಾಗ ಮೆಹಂದಿ ನಿಮ್ಗೆ ಗೊತ್ತಿದೆ ಅಂದ್ರೆ ಮನೆಗೆ ಕರ್ಸ್ಕೊಂತಾರೆ, ಅಥವಾ ಮನೆಗೆ ಬಂದು ಅವ್ರು ಹಾಕ್ಸ್ಕೊಂಡು ಹೋಗ್ತಾರೆ, ಅದರಿಂದನೂ ದುಡಿಬೋದಾ. ಮತ್ತೆ ಜ್ಯುವೆಲ್ರಿ ಆಗಿರ್ಬೋದು, ಒಂದು ಮೇಕಪ್ ಆಗಿರ್ಬೋದು, ಎಲ್ಲದ್ರಲ್ಲೂ ಮನೇಲೆ ಕುತ್ಕೊಂಡು ಮಾಡೋವಂಥ ಬಿಸ್ನೆಸ್ ಇವಾಗ ತುಂಬಾ ಬಂದ್ಬಿಟ್ಟಿದೆ. ಹೊರಗಡೆ ಹೋಗೋದೇ ಬೇಕಾಗಿಲ್ಲ, ಒಂದು ಫೋನ್ ಇದ್ರೆ ಸಾಕು, ವಿಡಿಯೋ ಮಾಡಾಕು, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋ, ಬಿಸ್ನೆಸ್ ಮಾಡೋ, ಅಷ್ಟೇ. ಅಷ್ಟೇ, ದುಡ್ಡು ಮಾಡ್ಕೊ. ಓಕೆ, ಇವಾಗ ಹೇಳಿದ್ರಿ ನೀವು ತುಂಬಾ ಜನ ಗುರುತಿಸ್ತಾರೆ ಅಂತಂದು. ಇವಾಗ ಪಬ್ಲಿಕ್ ಈವೆಂಟ್ಸಿಗೆ ಹೋದಾಗ ಅಥವಾ ನೀವೆಲ್ಲರೂ ಹೊರಗಡೆ ಹೋದಾಗ ಯಾವ ತರ ನಿಮ್ಮನ್ನ ಜನರು ವೆಲ್ಕಮ್ ಮಾಡ್ತಾರೆ, ಮತ್ತೆ ನಿಮ್ಗೆ ಹೆಂಗ್ ಗ್ರೀಟ್ ಮಾಡ್ತಾರೆ ಅಂತ? ಅಂದ್ರೆ ನಾನು ಜಾಸ್ತಿ ಮುಖ ತೋರ್ಸಿಲ್ವಲ್ಲ ವಿಡಿಯೋಗಳಲ್ಲಿ. ಇವಾಗ ಸ್ವಲ್ಪ ಕಲರ್ಸ್ ಕನ್ನಡಗೆ ಹೋಗಿ ಸವಿರುಚಿನಲ್ಲಿ ಹೋಗೋದ್ರಿಂದ ಸ್ವಲ್ಪ ಜನ ಕಂಡುಹಿಡಿತಾ ಇದಾರೆ. ಅದಕ್ ಮುಂಚೆ ಎಲ್ಲ ನಾನು ಯಾವಾಗ ಹೊಸ ವರ್ಷಕ್ಕೋ ಯುಗಾದಿ ಹಬ್ಬಕ್ಕೋ ಎಲ್ಲರಿಗೂ ನಮಸ್ಕಾರ, ಹೊಸ ವರ್ಷ ಶುಭಾಶಯ ಅಷ್ಟಿಗೆ ಮಾತ್ರ ಬರ್ತಾ ಇದ್ದೆ. ಇವಾಗ ಎಲ್ಲ ಕಡೆ ಹೋಗ್ತೀನಲ್ಲ, ನೋಡ್ತಾರೆ, ಮತ್ತೆ ವಾಯ್ಸ್ ಕೇಳಿ ಕಂಡುಹಿಡಿತಾರೆ.
ಯಾಕಂದ್ರೆ ನಾನು ಫೋಟೋದಲ್ಲೇ ಬೇರೆ ತರ ಇರ್ತೀನಿ, ಹೊರಗಡೆ ಮುಖನೇ ನೀವು ಇಷ್ಟು ಚೇಂಜ್ ಆಗಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಅಂತ ಕೇಳ್ತಾರೆ. ಆಮೇಲೆ ವಾಯ್ಸ್ ಕಂಡಿಡಿದು ಮಾತಾಡ್ತಾರೆ ತುಂಬಾ ಜನ. ಕೆಲವ್ರು ಹಿಂಗೆ 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 ನೋಡ್ಕೊಂಡೇ ಹೋಗ್ತಾ ಇರ್ತಾರ, ಬನ್ನಿ ನಾನೇ ರೇಖಾ ಅಡುಗೆ ಅಂತ ಕರ್ದ್ಬಿಟ್ಟು ಮಾತಾಡಿಸ್ತೀನಿ. ತುಂಬಾ ಜನನ ಹಂಗೆ ಮಾಡಿರೋದು. ಆಮೇಲೆ ಈ ವರ್ಷ ಜಾಸ್ತಿ ಜನ ನನ್ಗೆ ಗುಡ್ಸಿ ಜಾಸ್ತಿ ಮಾತಾಡ್ಸಿದ್ದಾರೆ ನಮ್ಮೂರಲ್ಲಿ, ಅದು ಆನೇಕಲ್ ಇದ್ರಲ್ಲಿ ನನ್ನ ಗುಡ್ಸಿ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ. ಅದನ್ನು ಹೊರಗಡೆ ನಾವ್ ಫ್ರೀಯಾಗಿ ಓಡಾಡ್ಬೇಕಲ್ವಾ, ಅದಕ್ಕೆ ಜಾಸ್ತಿ ಮುಖ ತೋರ್ಸಲ್ಲ. ಸೊ ಎಲ್ಲಿ ಜಾಸ್ತಿ ಫ್ಯಾನ್ಸ್ ಆಗ್ಬಿಡ್ತಾರೋ ನಿಮ್ಮನ್ನೆಲ್ಲ, ಎಲ್ಲಿ ಮುಟ್ಕೊಂಡ್ಬಿಡ್ತಾರೋ, ಫ್ರೀಯಾಗಿ ಓಡಾಡೋ ತರ ಆಗ್ಬಿಡುತ್ತ. ಸೊ ಅದಕ್ಕೋಸ್ಕರ ಮುಖ ತೋರ್ಸೋದಿಲ್ಲ. ಇವಾಗ ಮಾಡ್ತಾ ಇದೀನಿ, ಒಂದ್ ವಾರದಿಂದ ಮುಖ ತೋರ್ಸ್ಕೊಂಡು ಅಡಿಗೆ ಮಾಡ್ತಾ ಇದೀನಿ. ನೋಡೋಣ ಏನ್ ಡಿಫ್ರೆನ್ಸ್ ಅನ್ಸ್ತಾ ಇದೆ ನಿಮ್ಗೆ ಮುಖ ತೋರ್ಸೋಕು ಮುಂಚೆ ಇವಾಗೂ ಏನು? ಅದೇ ಯಾರಪ್ಪ ರೆಡಿ ಆಗೋದು, ರೆಡಿ ಆಗಿ ಕ್ಯಾಮ್ರಾ ಮುಂದೆ, ಅದು ಕ್ಯಾಮ್ರಾಮ್ಯಾನ್ ಅವ್ರು ರೆಡಿ ಆಗೋವರೆಗೂ ಸ್ವೆಟ್ ತೋರ್ಸ್ಕೊಂಡು ನಿಂತ್ಕೊಂಡಿರ್ಬೇಕು, ಮತ್ತೆ ಮಾತಾಡ್ಕೊಂಡು ಅಡ್ಗೆ ಮಾಡೋದು. ಅದೊಂದು ನನ್ಗೆ ಹೆಲ್ಪ್ ಆಯ್ತು. ವಾಯ್ಸ್ ಓವರ್ ಕೊಡಂಗಿಲ್ಲ, ಡೈರೆಕ್ಟ್ ಆಗಿ ಮಾತಾಡೋದು. ಯಾವಾಗೂ ಜಗಳ ಮಾಡ್ತಾ ಇದ್ದೆ. ಯಾವಾಗಂದ್ರೆ ಅವಾಗ ಕರಿತಾ ಇದ್ದ, ಎಡಿಟ್ ಆಗಿದೆ ಬಂದು ವಾಯ್ಸ್ ಕೊಡು ಅಂತ ಇದ್ದ. ಅವಾಗ ನಾನು ಬೇರೆ ಕೆಲ್ಸದಲ್ಲಿ ಇರ್ತಾ ಇದ್ದೆ. ಅವಾಗ ಇವಾಗೇನಾ ನಿನ್ ವಾಯ್ಸ್ ರೆಕಾರ್ಡ್ಗೆ ನಾಳೆ ಆಗುತ್ತಾ ಅಂತ ಕೇಳಿ ಜಗಳ ಮಾಡ್ತಾ ಇದ್ದೆ. ಇವಾಗ ಒಂದ್ 3 ದಿವಸದಿಂದ ಆ ಟೆನ್ಷನ್ ಇಲ್ಲ ನನಗೆ. ಅಡ್ಗೆ ಮಾಡೋವಾಗನೇ ಮಾತಾಡ್ತಾ ಇದೀನಲ್ಲ, ಅದು ಅವ್ನಿಗೆ ಈಸಿ ಆಗ್ತಾ ಇದೆ ಇವಾಗ. ಏನ್ ಎಕ್ವಿಪ್ಮೆಂಟ್ ಇಟ್ಕೊಂಡಿರೋದು ನೀವು ಒಂದು ವಿಡಿಯೋ ಮಾಡೋದಕ್ಕೆ? ಏನೇನ್ ತಗೊಳ್ತಾ ಇದ್ದೀರಾ? ಅಂದ್ರೆ ಇವಾಗ ಎಲ್ಲ ಒಂದ್ 3 ವರ್ಷದಿಂದ ಅವನು ಸಿಸ್ಟಮ್ ತಗೊಂಡಿದ್ದಾನೆ. HD ಕ್ವಾಲಿಟಿನಲ್ಲಿ, ಅದೇ 4K ನಲ್ಲಿ ವಿಡಿಯೋ ಬಿಡ್ತಾ ಇದ್ದಾನೆ. ವಿಡಿಯೋಗೆ ಸೋನಿ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದಾನೆ. ಎಲ್ಲ ಇವಾಗ ಎಲ್ಲರೂ ಪ್ರೊಫೆಷನಲ್ ಆಗಿ ಏನ್ ಯೂಸ್ ಮಾಡ್ತಾ ಇದಾರೆ ಆ ತರ ಯೂಸ್ ಮಾಡಿ ಅವನು ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾನೆ. ಸುಮಾರು ಒಂದು 4-5 ವರ್ಷ ಫೋನ್ ಅಲ್ಲೇ ಬಿಡ್ತಾ ಇದ್ದಿದ್ದು ವಿಡಿಯೋ. ಇವಾಗ ಸಿಸ್ಟಮ್ ಅಲ್ಲೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಂಡು ಸಿಸ್ಟಮ್ ಅಲ್ಲಿ ಎಡಿಟ್ ಮಾಡ್ಕೊಡೋದು. ಓಕೆ, ಸೊ ಹೇಳಿದ್ರಿ ಏನೇನ್ ಮಾಡ್ಬೇಕು ಅಂತಂದು. ಇದನ್ನೆಲ್ಲ ಹೊರತುಪಡಿಸಿ ಒಂದು ಡ್ರೀಮ್, ಅದನ್ನ ನಾನು ಮುಟ್ಲೇಬೇಕು, ಆ ಗುರಿ ತಲುಪಲೇಬೇಕು ಅಂತ ಅನ್ಕೊಂಡಿದ್ರೆ ಅದು ಯಾವ್ದಿದೆ ನಿಮ್ ತಲೆಯಲ್ಲಿ ಅಂತ? ನನ್ನ ತಲೆಯಲ್ಲಿ ಅಂದ್ರೆ ಇನ್ನೂ ಚೆನ್ನಾಗಿ ಬೆಳಿಬೇಕು ನಾನು, ಇನ್ನು ಜನಕ್ಕೆ ನನ್ನಿಂದ ಹೆಲ್ಪ್ ಆಗೋ ತರ ಒಂದು ಬಿಸ್ನೆಸ್ಗಳು ಮಾಡ್ಬೇಕು, ಮತ್ತೆ ಮನೆ ಕಟ್ಟಬೇಕು. ಮನೆ ಕಟ್ಟದ್ಮೇಲೆ ಮುಗೀತು ನಮ್ ಲೈಫ್ ಸೆಟ್ಲ್ ಅನ್ನೋ ತರ ನನ್ ಮೈಂಡ್. ಇವಾಗ ನನ್ ಮದ್ವೆ ಆಗಿಲ್ಲ, ನನ್ಗಿರೋದು ಇವಾಗ ಏನ್ ಆಸೆ, ತಮ್ಮನ್ ಮದ್ವೆ ಆಗುತ್ತೆ, ಅದ್ ಪಾಡಿಗೆ ಮನೆ ಕಟ್ಟೋದ್ ಮೇನ್. ಮನೆ ಕಟ್ಟದ್ಮೇಲೆ ನಮ್ ಜೀವನ ಕಂಪ್ಲೀಟ್ ಆಗುತ್ತೆ. ಅವಾಗ ನಮ್ ಸ್ವಂತ ಮನೆ, ಆರಾಮಾಗಿ ಕೆಲಸ ಮಾಡು, ಇದ್ರೆ ತಿನ್ನು, ಇಲ್ಲಾಂದ್ರೆ ಇರೋ, ಆ ತರನೇ. ಓಕೆ, ಮನೆ ಅಂದ್ರೆ ಯಾವ ತರ ಮನೆ ಕಟ್ಬೇಕಂತ? ನನ್ ಪ್ಲಾನಿಂಗ್ ಏನಿಲ್ಲ, ನಮ್ ಮನೆ ಕಟ್ಟೋದ್ರಲ್ಲಿ ನಮ್ ತಮ್ಮನ್ ಫುಲ್ ಇಂಟ್ರೆಸ್ಟ್. ಅವ್ನ್ ಜಾಸ್ತಿ ಅವೇ ವಿಡಿಯೋ ನೋಡ್ತಾ ಇರ್ತಾನೆ. ಈ ಆರ್ಕಿಟೆಕ್ಟ್ ಇರುತ್ತಲ್ಲ ಅಂತ ವಿಡಿಯೋಗಳು ಜಾಸ್ತಿ ನೋಡ್ತಾ ಇರ್ತಾನೆ. ಅವನ್ ಪ್ಲಾನ್ ಇದೆ, ಈ ತರ ಕಟ್ಬೇಕು, ಕಡಿಮೆ ಬಜೆಟ್ ಅಲ್ಲಿ ಗ್ರ್ಯಾಂಡ್ ಆಗಿ ಕಟ್ಬೇಕಂತ ನಮ್ಗೆ ಐಡಿಯಾ. ಸೊ ಲೋನ್ ಮಾಡ್ದೆ ಹಾರ್ಡ್? ಇಲ್ಲ, ಲೋನ್ ತಗೊಂಡೇ ಮಾಡ್ತೀರಿ. ಲೋನ್ ಇಲ್ದಿರಲ್ಲ ಆಗಲ್ಲ. ಏನ್ ಯೂಟ್ಯೂಬ್ ಅಲ್ಲಿ ಏನು ಅಷ್ಟು ಕೋಟಿ ಬರುತ್ತೆ ದುಡ್ಡು. ಲೋನ್ ತಗೊಂಡು ಅವ್ನ್ಗೆ ಇಷ್ಟ ಬಂದಾಗ ಅವ್ನ್ ಕಟ್ಸ್ಕೊಡ್ಲಿ, ಅದು ಬೇಗನೆ ಕಟ್ಸ್ಕೊಟ್ರೆ ಸಾಕು. ನನಗೆ ಈ 1 ವರ್ಷದಲ್ಲಿ ಆಗ್ಬೇಕಂತ ನಮ್ಗೆ ಆಸೆ ಇದೆ. ನೋಡೋಣ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ದೇವ್ರ ಕೈ ಹಿಡಿದ್ರೆ ಸಾಕು. ಗೃಹ ಪ್ರವೇಶಕ್ಕೆ ಬರ್ತೀವಿ ಖಂಡಿತ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ನಮ್ ಜೊತೆಗೆ ಮಾತಾಡಿದ್ರೆ ನಿಮ್ ಲೈಫ್ ಬಗ್ಗೆ, ನಿಮ್ಮ ಡ್ರೀಮ್ ಗಳ ಬಗ್ಗೆ, ನೀವ್ ಯಾವ ತರ ವಿಡಿಯೋಸ್ ಮಾಡ್ತೀರಾ, ಯಾವ ತರ ಕೈ ಹಿಡಿತು ನಿಮ್ಗೆ ಯೂಟ್ಯೂಬ್, ಪ್ರತಿಯೊಂದು ಬಗ್ಗೆ ಮಾತಾಡಿದ್ರೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಿಮ್ಗೂ ಕೂಡ ನನ್ನ ಜೊತೆಗೆ ಇಷ್ಟೊತ್ತು ನಿಮ್ ಟೈಮು ಸೇವ್ ಮಾಡ್ಕೊಂಡು ನಮ್ಮ ಮನೆಗೆ ಇಲ್ಲಿ ಗಂಟ ಬಂದು ನನ್ನ ಇಂಟರ್ವ್ಯೂ ಮಾಡಿದ್ದೀರಾ, ಮತ್ತೆ ನಿಮ್ ಜೊತೆಗೆ ಅಡುಗೆ ಕೂಡ ಮಾಡಿದೀನಿ. ಸೊ ಎಲ್ರು ನನಗೆ ಯಾವ ತರ ಸಪೋರ್ಟ್ ಮಾಡಿದಾರೋ ಅವ್ರಿಗೂ ಅದೇ ತರ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ಮೇಲೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಓಕೆ, ಇದು ರೇಖಾ ಅವರ ಮಾತು. ತುಂಬಾನೇ ಡ್ರೀಮ್ಸ್ ನ ಇಟ್ಕೊಂಡಿದ್ದಾರೆ. ತಮ್ಮನ್ ಮದ್ವೆ ಮಾಡ್ಬೇಕು ಅಂತ ಕನಸು ಕಟ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವರೆಲ್ಲ ಕನಸುಗಳು ನನಸಾಗ್ಲಿ ಅಂತ ನಮ್ ಕಡೆಯಿಂದ ನಾವು ಆಶಿಸ್ತೀವಿ. ಇದೇ ಹೊತ್ತಿನ ವಿಶೇಷ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ.